छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः हिमांशुज्योतिकलापीठ मल्लेश्वरम्। अद्य अहं पुनरावर्तनकक्षां करोमि। परीक्षार्थं पुनरावर्तनम्। अत्र SLC ಫಸ್ಟ್ ಲೇಯರ್ ಸಂಸ್ಕೃತ 8 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಂತ ಇದೆ. ಅಂದರೆ 8 ಪ್ರಶ್ನೆ ಪತ್ರಿಕೆಗಳು ಇದೆ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಇದು ಪ್ರಜ್ಞಾವರ್ಧಿನಿ ಟ್ರಸ್ಟ್ ಅಂತ ನಮ್ಮ ಡಾಕ್ಟರ್ ಸತೀಶ್ ಹೆಗಡೆ ಮತ್ತು ಮಹೇಶ್ ಭಟ್, ವೆಂಕಟರಮಣ ಹೆಗಡೆ ಮುಂತಾದವರೆಲ್ಲ ಸೇರಿಕೊಂಡು ಸಂಸ್ಕೃತ ಅಧ್ಯಾಪಕ ಸಂಘದವರು ಸೇರಿಕೊಂಡು ಮಾಡಿರುವಂತಹ ಪತ್ರಿಕೆಗಳು. 8 ಪ್ರಶ್ನೆ ಪತ್ರಿಕೆಗಳಿವೆ. ಅವುಗಳಲ್ಲಿ ಮೊದಲ 2 ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರವನ್ನು ನಾನು ಹೇಳ್ತಾ ಇದ್ದೀನಿ. ತಾವೆಲ್ಲ ಇದನ್ನು ಗಮನವಿಟ್ಟು ನೋಡಿ ಕಲಿಯಿರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ತಮಗೆಲ್ಲ. ದಶಮ ಕಕ್ಷಾ ಪ್ರಥಮ ಭಾಷಾ ಸಂಸ್ಕೃತಂ ಮಾರ್ಗದರ್ಶಿನಿ ಪ್ರಶ್ನಪತ್ರಿಕಾ ಏಕಂ. ಮೊದಲನೇದು ಫಸ್ಟ್ ಮೇನ್ ಅಧೋಲಿಖಿತೇಭ್ಯಃ ಪ್ರಶ್ನೆಭ್ಯಃ ಚತ್ವಾರಃ ವಿಕಲ್ಪಾಃ ಪ್ರದತ್ತಾಃ ತೇಷು ಸಮುಚಿತಂ ವಿಕಲ್ಪಂ ಚಿತ್ವಾ ಕ್ರಮಾಕ್ಷರೇಣ ಸಹ ಲಿಖತ. ಕೆಳಗೆ ಕೊಟ್ಟಿರುವಂತಹ ಪ್ರತಿ ಪ್ರಶ್ನೆಗಳಿಗೂ 4 ವಿಕಲ್ಪಗಳನ್ನು ಆಪ್ಷನ್ಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರ ಸಹಿತ ಬರೆಸಬೇಕು. ನೋಡಿ, ಎಷ್ಟೊಂದು ಜನ ಬರೀ ಉತ್ತರಗಳನ್ನು ಬರೀತಾರೆ. ABCD ಅಂತ ಈ ಆಪ್ಷನನ್ನು ಆಲ್ಫಾಬೆಟನ್ನು ಬರೆಯೋದೇ ಇಲ್ಲ. ಆಲ್ಫಾಬೆಟ್ ಸಹಿತ ಉತ್ತರವನ್ನು ಬರೀಬೇಕು ಯಾವಾಗಲೂ MCQ ಬರೆಯುವಾಗ. ಈ ಮೇನಿಗೆ 6 ಅಂಕಗಳಿರುತ್ತೆ, 6 ಪ್ರಶ್ನೆಗಳಿರುತ್ತೆ. ರಾಜ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ರಾಜ ಈ ಪದದ ಸಮಾನಾರ್ಥಕ ಪದವು ಇದಾಗಿದೆ, ಅಂದರೆ ಸಿನೋನಿಮ್. ಪಶುಪತಿ, ನರಪತಿ, ಖಗಪತಿ, ಸುರಪತಿ ಅಂತ ಇದೆ. ಇಲ್ಲಿ ನರಪತಿ ಅನ್ನೋದು ಸರಿಯಾದ ಉತ್ತರ. ರಾಜ ಅಂದರೆ ಕಿಂಗ್ ಅಂತ ಅರ್ಥ, ನರಪತಿ ಅಂದರೂ ಕಿಂಗ್ ಅಂತ ಅರ್ಥ. ಕ್ಷಯ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಕ್ಷಯ ಎಂಬ ಪದದ ವಿರುದ್ಧಾರ್ಥಕ ಪದ ಅಂದರೆ ಆಪೋಸಿಟ್ ವರ್ಡು ಇದಾಗಿದೆ. ಬುದ್ಧಿ ಅಂತ ಇದೆ A ಆಪ್ಷನ್, B ಆಪ್ಷನ್ ವೃದ್ಧಿ, C ಆಪ್ಷನ್ ಸಿದ್ಧಿ, D ಆಪ್ಷನ್ ಶುದ್ಧಿ ಅಂತ ಇದೆ. ಇದು ವೃದ್ಧಿ ಕರೆಕ್ಟು. ಕ್ಷಯ ಅಂದ್ರೇನು? ಕಡಿಮೆ ಆಗೋದು ಅಥವಾ ನಾಶವಾಗುವುದು ಅಂತ ಅರ್ಥ. ವೃದ್ಧಿ ಅಂದರೆ ಹೆಚ್ಚಾಗೋದು, ಇನ್ಕ್ರೀಸ್ ಆಗೋದು. ಅದಕ್ಕೆ ವೃದ್ಧಿ ಕರೆಕ್ಟ್ ಆನ್ಸರ್. ನಾಯಕ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ನಾಯಕ ಈ ಪದದ ಸ್ತ್ರೀಲಿಂಗ ರೂಪ ಇದಾಗಿದೆ. ನಾಯಕ, ನಾಯಕಿ, ನಾಯಿಕಾ, ನಾಯಿಕಿ ಅಂತ ಇದೆ. ನಾಯಕ ಪುಲ್ಲಿಂಗ, ನಾಯಿಕಾ ಸ್ತ್ರೀಲಿಂಗ ರೂಪ. ಭವತು ಅತ್ರ ಏಷಃ ಲಕಾರಃ ವರ್ತತೆ. ಭವತು ಎಂಬಲ್ಲಿ ಈ ಲಕಾರ ಇದೆ. ಲಟ್ಲಕಾರ, ಲಂಗ್ಲಕಾರ, ಲಿಟ್ಲಕಾರ, ಲೋಟ್ಲಕಾರ. ಭವತು ಅಂದರೆ ಲೋಟ್ಲಕಾರ ಆಗುತ್ತೆ, ತೂತಾಮಂತು ಅಂತ ಬರುತ್ತೆ. ಹಾನಿ ಅತ್ರ ಏಷಾ ವಿಭಕ್ತಿ ವರ್ತತೆ. ಹಾನಿ ಎಂಬಲ್ಲಿ ಈ ವಿಭಕ್ತಿ ಇದೆ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಇದು ಪ್ರಥಮ ವಿಭಕ್ತಿ ಪದ, ಸ್ತ್ರೀಲಿಂಗ ರೂಪ ಹಾನಿ. ಪರೋಪಕಾರಾರ್ಥಂ ಸತಾಂ ವಿಭೂತಿ ಭವತಿ. ಇಲ್ಲಿ ಪರೋಪಕಾರಾರ್ಥಂ ಅಂತ ಅಂಡರ್ಲೈನ್ ಮಾಡಿದ್ದಾರೆ. ಪರೋಪಕಾರಕ್ಕಾಗಿ ಸಜ್ಜನರ ಸಂಪತ್ತು ಇರುತ್ತದೆ. ಅತ್ರ ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಕ್ಯ ಪದಂ ಇದಂ ಭವತಿ. ಅಂದರೆ ಇಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ನೀವು ಪ್ರಶ್ನವಾಕ್ಯವನ್ನು ಮಾಡಬೇಕು, ಪ್ರಶ್ನೆಯನ್ನು ಕೇಳಬೇಕು. ಕದಾ ಅಂತ ಇದೆ. ಕುತ್ರ, ಕಿಮರ್ಥಂ, ಕತಿ. ಕದಾ ಅಂದರೆ ಯಾವಾಗ ಅಂತ ಆಗುತ್ತೆ. ಕುತ್ರ ಅಂದರೆ ಎಲ್ಲಿ, ಕಿಮರ್ಥಂ ಅಂದರೆ ಏಕೆ, ಕತಿ ಅಂದರೆ ಹೌ ಮೆನಿ ಎಷ್ಟು ಅಂತ ಅರ್ಥ. ಸೊ ಕಿಮರ್ಥಂ ಕರೆಕ್ಟ್ ಆನ್ಸರು. ಕಿಮರ್ಥಂ ಸತಾಂ ವಿಭೂತಿ ಭವತಿ ಅಂತ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಕಿಮರ್ಥಂ ಸರಿಯಾದ ಉತ್ತರ. ಆಮೇಲೆ ಎರಡನೇ ಮೇನು ಚತುರ್ಥ ಪದಂ ಲಿಖತ, ಅನಾಲಜಿ. ಇದು 4 ಪ್ರಶ್ನೆಗಳಿರುತ್ತೆ, 4 ಅಂಕಗಳಿರುತ್ತೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ, ಕೆಳದಿ ಸಾಮ್ರಾಜ್ಞಿ ಚೆನ್ನಮ್ಮ. ತಮಗೆಲ್ಲ ಸರಿಯಾಗಿ ಅರ್ಥ ಆಗಲಿ ಅಂತ ಇಲ್ಲಿ ನಾನು ಬರೆದಿದ್ದೀನಿ, ತಾವು ಇದನ್ನು ರೆಫರ್ ಮಾಡ್ಬೋದು. ಅಂದರೆ ಮೊಘಲ್ ಚಕ್ರವರ್ತಿ ಔರಂಗಜೇಬ, ಕೆಳದಿಯ ರಾಣಿ ಯಾರು? ಚೆನ್ನಮ್ಮ. ಲೀಲಾವತಿ ಭಾಸ್ಕರಾಚಾರ್ಯ, ಅಂದರೆ ಲೀಲಾವತಿ ಪುಸ್ತಕ ಬರೆದವರು ಭಾಸ್ಕರಾಚಾರ್ಯರು. ರಸರತ್ನಾಕರ, ರಸರತ್ನಾಕರ ಅನ್ನೋ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ನಾಗಾರ್ಜುನ. ಸುಮೇರು ಪರ್ವತ, ಸುಮೇರು ಅನ್ನೋದು ಪರ್ವತ, ಮೌಂಟೇನ್. ಅಗಸ್ತ್ಯ, ಅಗಸ್ತ್ಯ ಯಾರು ಅಂದರೆ ಮುನಿ, ಸೇಜ್, ಮುನಿಹಿ ಅಂತ ಬರಿಬೇಕು. ರಷ್ಯಾ ದೇಶ ಅಣುವಿಕಿರಣ, ಆರ್ಟಿಕ್ ಪ್ರದೇಶ. ರಷ್ಯಾ ದೇಶದಲ್ಲಿ ಅಣುವಿಕಿರಣ ಆಯಿತು. ಆರ್ಟಿಕ್ ಪ್ರದೇಶದಲ್ಲಿ ಏನು ಅಂದರೆ ಶೀತವಾಯು. ಏಕವಾಕ್ಯೇನ ಉತ್ತರಂ ಲಿಖತ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದು 7 ಅಂಕಗಳಿರುತ್ತೆ, 7 ಪ್ರಶ್ನೆಗಳಿರುತ್ತೆ. ವಿಜ್ಞಾನ ಪ್ರದರ್ಶಿನಿ ಕುತ್ರ ಆಯೋಜಿತ ಆಸೀತ್.
ವಿಜ್ಞಾನ ಪ್ರದರ್ಶಿನಿ ಎಲ್ಲಿ ಆಯೋಜಿತವಾಗಿತ್ತು ಅಂದರೆ ಎಲ್ಲಿ ಅರೇಂಜ್ ಆಗಿತ್ತು ಅಂತ. ನೀವು ಕುತ್ರ ಬದಲು ನ್ಯಾಷನಲ್ ಪ್ರೌಢಶಾಲಾಯ ಕ್ರೀಡಾಂಗಣೆ ಅಂತ ಬರೀಬೇಕು. ನ್ಯಾಷನಲ್ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಆಯೋಜಿತ ಆಗಿತ್ತು ಅಂತ ಫುಲ್ ಸೆಂಟೆನ್ಸ್ ಬರೀಬೇಕು. ನಾನು ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದರಿಂದ ಬರೀ ಆ ಕೀವರ್ಡನ್ನು ಮಾತ್ರ ಬರೆದಿದ್ದೀನಿ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಃ ಕಃ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ. ಇದು ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಅಂತ ಬರಿಬೇಕು. ಕಹ ಬದಲು ಈ ವರ್ಡ್ ಬರೆದ್ರೆ ಇದು ಆನ್ಸರ್ ಆಗುತ್ತೆ. ರಾಜಾರಾಮಸ್ಯ ಪಿತಾ ಕಹ. ರಾಜಾರಾಮನ ತಂದೆ ಯಾರು? ಶಿವಾಜಿ. ರಾಜಾರಾಮನ ತಂದೆಯ ಹೆಸರು ಶಿವಾಜಿ. ಶಿವಾಜಿಯ ಮಗನೇ ರಾಜಾರಾಮ. ಇಲ್ಲಿ ಕಹ ಬದಲು ಶಿವಾಜಿ. ಮೋಕ್ಷ ಪ್ರಾಪ್ತಿ ಕೇನ ಭವತಿ. ಮೋಕ್ಷ ಪ್ರಾಪ್ತಿಯು ಯಾವುದರಿಂದ ಆಗುತ್ತದೆ? ಆತ್ಮಜ್ಞಾನೇನ ಅಂತ ಬರೀಬೇಕು. ಕೇನ ಬದಲು ಆತ್ಮಜ್ಞಾನೇನ ಅಂದರೆ ಮೋಕ್ಷವು ಸಿಗುವುದು ಯಾವುದರಿಂದ ಅಂದರೆ ಫಿಲಾಸಫಿಯಿಂದ, ಆತ್ಮಜ್ಞಾನದಿಂದ. ಶೈಲಶೃಂಗ ವಾಸಿನಿ ಕಾ. ಶೈಲಶೃಂಗದಲ್ಲಿ ವಾಸವಾಗಿರುವವಳು ಯಾರು? ಭಾರತ ಮಾತಾ ಅಂತ ಬರಿಬೇಕು ಕಾ ಬದಲು. ಆದಿತ್ಯಸ್ಯ ನಮಸ್ಕಾರಾತ್ ಕಿಂ ಭವತಿ. ಆದಿತ್ಯ ಅಂದರೆ ಸೂರ್ಯ. ಸೂರ್ಯ ನಮಸ್ಕಾರದಿಂದ ಏನಾಗುತ್ತೆ? ದೀರ್ಘಮಾಯು ಬಲಂ ತೇಜಃ ಚ ವರ್ಧತೆ. ಅಂದರೆ ಹೆಚ್ಚು ಆಯುಷ್ ಆಗುತ್ತೆ, ಬಲವೂ ಹೆಚ್ಚುತ್ತೆ, ತೇಜಸ್ಸು ಸಹ ಹೆಚ್ಚಾಗುತ್ತೆ. ದೀರ್ಘಮಾಯು ಬಲಂ ತೇಜಃ ಚ ವರ್ಧತೆ. ಹಿಮಲಿಂಗಂ ಕದಾ ದರ್ಶನಯೋಗ್ಯಂ ಭವತಿ. ಹಿಮಲಿಂಗ ಯಾವಾಗ ದರ್ಶನಯೋಗ್ಯವಾಗುತ್ತೆ, ನೋಡೋದಕ್ಕೆ ಯಾವಾಗ ಅದು ಸೂಟೇಬಲ್ ಅಂದರೆ ಟೈಮ್ ಅಂದರೆ ಶ್ರಾವಣ ಮಾಸೆ. ಶ್ರಾವಣ ಮಾಸದಲ್ಲಿ. ಕದಾ ಬದಲು ಶ್ರಾವಣ ಮಾಸೆ ಅಂತ ಬರೀಬೇಕು. ಹಿಮಲಿಂಗಂ ಶ್ರಾವಣ ಮಾಸೆ ದರ್ಶನಯೋಗ್ಯಂ ಭವತಿ ಅಂತ ಬರೀಬೇಕು. ಆಮೇಲೆ ದ್ವಿತ್ರೈವಾಕ್ಯ ಉತ್ತರಂ, ಇವುಗಳನ್ನೆಲ್ಲ ನಾನು ಉತ್ತರವನ್ನು ಇವಾಗ ಹೇಳೋದಿಲ್ಲ. ನೀವು ಪುಸ್ತಕವನ್ನು ರೆಫರ್ ಮಾಡಿ, ನೋಟ್ಬುಕ್ಕನ್ನು, ಕ್ಲಾಸ್ ವರ್ಕನ್ನು ರೆಫರ್ ಮಾಡಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 4 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದಕ್ಕೂ 2 ಅಂಕಗಳು, 8 ಮಾರ್ಕ್ಸ್ ಇದು. ದದೀಚೇಹೇ ತಪೋವನಂ ಕಥಂ ಆಸೀತ್. ದದೀಚಿಗಳ ತಪೋವನ ಹೇಗಿತ್ತು ಅಂತ. ಭೋಜಸ್ಯ ಜನ್ಮಪತ್ರಿಕಾಂ ದೃಷ್ಟ ದೈವಜ್ಞ ಕಿಂ ಆಹ. ಭೋಜನ ಜನ್ಮಪತ್ರಿಕೆಯನ್ನು ನೋಡಿ ದೈವಜ್ಞರು, ಬ್ರಾಹ್ಮಣರು ಏನು ಹೇಳಿದರು ಅಂತ. ನರಸ್ಯ ವೃತ್ತಂ ಕೇ ಜಾನಂತಿ. ಮನುಷ್ಯನ ನಡವಳಿಕೆಯನ್ನು ಯಾರ್ಯಾರು ತಿಳಿದುಕೊಳ್ಳುತ್ತಾರೆ ಅಂತ. ಕೈಹಿ ಷಡ್ಭಿಹಿ ನಿಧಾನೈಹಿ ರೋಗಾಃ ಸಂಭವಂತಿ ಲಿಖತ. ಯಾವ 6 ಮೂಲ ಕಾರಣಗಳಿಂದ ರೋಗಗಳು ಸಂಭವಿಸುತ್ತವೆ ಬರೆಯಿರಿ ಅಂತ. ಸೂಚನಾನುಸಾರಂ ಉತ್ತರಂ ಲಿಖತ. 5ನೇ ಮೇನು. ಇಲ್ಲಿ ಸಂಧಿ, ಸಮಾಸ, ಕೃದಂತ, ವಾಕ್ಯದೋಷ ಇವೆಲ್ಲ ಬರುತ್ತೆ. ಈ ಮೇನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೂಚನಾನುಸಾರವಾಗಿ ಉತ್ತರ ಬರೆಯಿರಿ. 4x2 ಅಂದರೆ ಪ್ರತಿಯೊಂದು ಸಬ್ಮೇನ್ಸಿಗೂ 2 ಮಾರ್ಕ್ಸ್ ಇರುತ್ತೆ. 2 ಅಂಕಗಳಿರುತ್ತೆ. ಒಟ್ಟು 8 ಅಂಕಗಳು. ಸಂಧಿಂ ವಿಭಜ್ಯ ನಾಮ ಲಿಖತ. ಸಂಧಿಯನ್ನು ಬಿಡಿಸಿ ಹೆಸರು ಬರೆಯಿರಿ. ನಿರ್ಗುಣಶ್ಚ ಅಂತ ಇದೆ. ನಿರ್ಗುಣ ಪ್ಲಸ್ ಚ ವಿಸರ್ಗ ಸಕಾರಾದೇಶ ಸಂಧಿ. ಶ್ಚುತ್ವ ಸಂಧಿನೂ ಆಗುತ್ತೆ ಇದು. ಸೂರ್ಯಾದೇವ ಅಂತ ಇದೆ. ಸೂರ್ಯಾತ್ ಪ್ಲಸ್ ಏವ ಜಸ್ತ್ವ ಸಂಧಿ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸರಾಮ ಲಿಖತ. ವಿಗ್ರಹವಾಕ್ಯವನ್ನು ಬರೆದು ಸಮಾಸದ ಹೆಸರನ್ನು ಬರೆಯಿರಿ. ಹರಿಹರವು ಅಂತ ಇದೆ. ಹರಿಶ್ಚ ಹರಶ್ಚ ದ್ವಂದ್ವ ಸಮಾಸ. ತ್ರಿಲೋಚನ ತ್ರೀಣಿ ಲೋಚನಾನಿ ಯಸ್ಯ ಸಹ ಬಹುವ್ರೀಹಿ ಸಮಾಸ. ಅಥವಾ ಇಲ್ಲಿ ಆಪ್ಷನ್ ಇರುತ್ತೆ. ಸಮಾಸಂ ಕೃತ್ವ ನಾಮ ಲಿಖತ. ಇದೆರಡು ಬರೀಬೇಕು, ಇಲ್ಲಾಂದರೆ ಇದೆರಡು ಬರೀಬೇಕು. ಒಂದಿದು ಬರೆಯುವಂಗಿಲ್ಲ. ಇದು ಹುಷಾರಾಗಿರಬೇಕು ತಾವು. ಸಮಾಸಂ ಕೃತ್ವ ನಾಮ ಲಿಖತ. ದಶರಥಸ್ಯ ಪುತ್ರ, ದಶರಥ ಪುತ್ರ. ಇದನ್ನು ಸೇರಿಸಿ ಸಮಾಸ ಹೆಸರು ಬರೀಬೇಕು. ತತ್ಪುರುಷ ಇದು, ಷಷ್ಠಿ ತತ್ಪುರುಷ ಸಮಾಸ. ಶಕ್ತಿಂ ಅನತಿಕ್ರಮ್ಯ ಯಥಾಶಕ್ತಿ ಅಂತ ಬರೀಬೇಕು. ಅವ್ಯಯೀಭಾವ ಸಮಾಸ. ವಾಕ್ಯೇ ವಿದ್ಯಮಾನಂ ಕೃದಂತ ಪದಂ ಚಿತ್ವ ಪ್ರತ್ಯಯಸ್ಯ ನಾಮ ಲಿಖತ. ವಾಕ್ಯದಲ್ಲಿ ಇರುವಂತಹ ಕೃದಂತ ಪದವನ್ನು ಆರಿಸಿ ಪ್ರತ್ಯಯದ ಹೆಸರನ್ನು ಬರೆಯಿರಿ. ಪತ್ರಂ ಕೋಶಾತ್ ಉದ್ಘಾಟ್ಯ ಪಠತಿ. ಇಲ್ಲಿ ಉದ್ಘಾಟ್ಯ ಅನ್ನುವಲ್ಲಿ ಲ್ಯಪ್ ಪ್ರತ್ಯಯ ಇದೆ. ಕೃದಂತ ಪದಂ ಉದ್ಘಾಟ್ಯ, ಪ್ರತ್ಯಯಸ್ಯ ನಾಮ ಲ್ಯಪ್ ಅಂತ ಬರಿಬೇಕು. ಬಾಲೇನ ಪಾಠ ಪಠನೀಯ. ಇಲ್ಲೂ ಅಷ್ಟೇ ಪಠನೀಯ, ಕೃದಂತ ಪದಂ ಪಠನೀಯ, ಪ್ರತ್ಯಯಸ್ಯ ನಾಮ ಅಂತ ಬರೆದು ಅನಿಯರ್ ಅಂತ ಬರಿಬೇಕು. ಲಾಸ್ಟಲ್ಲಿ ಅನಿಯ ಇದ್ದರೆ ಅನಿಯರ್, ಯ ಇದ್ದರೆ ಲ್ಯಪ್. ವಾಕ್ಯದೋಷಂ ಪರಿಹರತ. ಕರೆಕ್ಟ್ ದ ಎರರ್ಸ್ ಅಂತ. ವಾಕ್ಯದಲ್ಲಿ ಗ್ರಾಮೆಟಿಕಲಿ ಮಿಸ್ಟೇಕ್ ಇರುತ್ತೆ, ಯು ಹ್ಯಾವ್ ಟು ಕರೆಕ್ಟ್ ಇಟ್. ಬಾಲಕಂ ಮೋದಕಂ ರೋಚತೆ ಅಂತ ಇದೆ. ರೋಚತೆ ಬಂದಾಗ ಯಾವಾಗಲೂ ಚತುರ್ಥಿ ವಿಭಕ್ತಿ ಬರಬೇಕು. ಅದಕ್ಕೋಸ್ಕರ ಬಾಲಕಂ ಬದಲು ನೀವು ಬಾಲಕಾಯ ಅಂತ ಬರಿಬೇಕು. ಬಾಲಕಾಯ ಮೋದಕಂ ರೋಚತೆ ಅಂತ ಬರಿಬೇಕು. ಎರಡನೇದು ಶಿಷ್ಯ ಅಧ್ಯಾಪಕಸ್ಯ ಸಹ ಗಚ್ಚತಿ.
ಶಿಷ್ಯನು ಅಧ್ಯಾಪಕರ ಜೊತೆ ಹೋಗುತ್ತಾನೆ. ಅಧ್ಯಾಪಕಸ್ಯ ಅಂತ ಇದೆ. ಯಾಕಿದು ರಾಂಗ್ ಅಂದರೆ ಸಹ ಬಂದಾಗ ತೃತೀಯ ಬರಬೇಕು. ಅದಕ್ಕಾಗಿ ಇದನ್ನು ಅಧ್ಯಾಪಕೇನ ಸಹ ಅಂತ ಚೇಂಜ್ ಮಾಡಬೇಕು. ನೀವು ಬರೆಯುವಾಗ ಫುಲ್ ಸೆಂಟೆನ್ಸ್ ಬರೀಬೇಕು. ಶಿಷ್ಯ ಅಧ್ಯಾಪಕೇನ ಸಹ ಗಚ್ಚತಿ. ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ತುಂಬ ಮಕ್ಕಳಿಗೆ ಅನುವಾದ ಮೇನ್ ಕಷ್ಟ ಅಂತ ಹೇಳ್ತಾರೆ. ಅವರಿಗೋಸ್ಕರ ನಾನು ಆನ್ಸರನ್ನು ಹೇಳ್ತಾ ಇದ್ದೀನಿ. ನಮ್ಮ ಮನೆಯ ಮುಂದೆ ಸುಂದರವಾದ ಉದ್ಯಾನವಿದೆ. ಅಸ್ಮಾಕಂ ಗೃಹಸ್ಯ ಪುರತಃ ಸುಂದರಂ ಉದ್ಯಾನಂ ಅಸ್ತಿ. ಅಸ್ಮಾಕಂ ಗೃಹಸ್ಯ ಪುರತಃ ಸುಂದರಂ ಉದ್ಯಾನಂ ಅಸ್ತಿ. ಅಸ್ತಿ ಅಥವಾ ಭವತಿ ಎರಡೂ ಬರೀಬೋದು. ಅಲ್ಲಿ ಪ್ರತಿದಿನ ಬಹಳ ಜನರು ವಿಹಾರವನ್ನು ಮಾಡುತ್ತಾರೆ. ಅಲ್ಲಿ ಅಂದರೆ ತತ್ರ. ತತ್ರ ಪ್ರತಿದಿನಂ ಬಹವಃ ಜನಾಃ ವಿಹಾರಂ ಕುರ್ವಂತಿ. ತತ್ರ ಪ್ರತಿದಿನಂ ಬಹವಃ ಜನಾಃ ವಿಹಾರಂ ಕುರ್ವಂತಿ ಇಲ್ಲ ವಿಹರಂತಿ ಅಂತಲೂ ಬರೀಬೋದು. ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ಅನುವಾದಂ. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು. ಇದಕ್ಕೂ ಸಹ 2 ಅಂಕಗಳು. ಭಾರತ ದೇಶೇ ಅದ್ಯ ಅನೇಕಾಃ ಸಮಸ್ಯಾಃ ವರ್ತಂತೆ. ಭಾರತ ದೇಶದಲ್ಲಿ ಇಂದು ಅನೇಕ ಸಮಸ್ಯೆಗಳು ಇವೆ. ತಾಸು ನಿರುದ್ಯೋಗ ಸಮಸ್ಯಾಪಿ ಅನ್ಯತಮ. ಅವುಗಳಲ್ಲಿ ನಿರುದ್ಯೋಗ ಸಮಸ್ಯೆಯೂ ಒಂದಾಗಿದೆ. ಯಥಾ ನಿರ್ದೇಶಂ ಉತ್ತರಂ 3-4 ವಾಕ್ಯೈಃ ಲಿಖತ. ಯಥಾ ನಿರ್ದೇಶ ಉತ್ತರ ಅಂದರೆ ಇದು ಸಂದರ್ಭ. ಹೂ ಸೆಟ್ ಟು ಹೂಮ್ ಮತ್ತು ಯಾವ ಲೆಸನ್ ಅಂತ ಕೇಳ್ತೀವಿ. ಇದು 4 ಪ್ರಶ್ನೆಗಳು. ಪ್ರತಿಯೊಂದಕ್ಕೂ 3 ಅಂಕಗಳು. ಒಟ್ಟು 12 ಅಂಕಗಳು. ಕಿಂ ಭವೇತ್ ಮಮ ಸಮೀಪೆ. ನನ್ನ ಹತ್ತಿರ ಏನಿದೆ. ತ್ಯಾಗದನಃ ಇತಿ ಪಾಠ. ನೋಡಿ ಕಹ ಪಾಠ ಇದೆ. ಕಹ ಬದಲು ನೀವು ತ್ಯಾಗದನಃ ಅಂತ ಇತಿ ಪಾಠ ಅಂತ ಬರೀಬೇಕು. ಇತಿ ಸೇರಿಸ್ಬೇಕು. ತ್ಯಾಗದನ ಇತಿ ಪಾಠ. ಕಹ ಅವದತ್ ಹೂ ಸೆಡ್ ಅಂತ. ದದೀಚಿ ಅವದತ್. ಕಮ್ ಅವದತ್ ಟು ಹೂಮ್ ಸೆಡ್. ಯಾರಿಗೆ ಹೇಳಿದ್ದು. ಇಂದ್ರಂ ಅವದತ್ ಅಂತ ಬರಿಬೇಕು. ನೋಡಿ 3 ವರ್ಡು 3 ಮಾರ್ಕ್ಸ್ ಬರುತ್ತೆ. ಇದು ಸುಲಭವಾಗಿ 3 ಅಂಕಗಳನ್ನು ಪಡಿಬೋದು. ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ. ಕೇಸರಿ ಎಂಬ ಹೆಸರಿನ ಅವನ ತಂದೆಯು ಅಂದರೆ ಹನುಮಂತನ ತಂದೆಯು ಆಡಳಿತ ಮಾಡ್ತಾ ಇದ್ದ ಅಂತ ಅರ್ಥ ಈ ಸೆಂಟೆನ್ಸ್ ಮೀನಿಂಗು. ಮಾರುತೇಹೇ ಮಹಿಮಾ ಇತಿ ಪಾಠ. ಕಹ ಪಾಠ ಇದೆಯಲ್ವಾ. ಕಹ ಬದಲು ಮಾರುತೇಹೇ ಮಹಿಮಾ ಇತಿ ಪಾಠ ಅಂತ ಬರಿಬೇಕು. ಕಹ ವದತ್ ಹೂ ಸೆಡ್. ಈ ಸೆಂಟೆನ್ಸನ್ನು ಹೇಳಿದ್ಯಾರು. ಇದು ಅಗಸ್ತ್ಯ. ಅಗಸ್ತ್ಯ ಮುನಿ ಅವದತ್. ಅಗಸ್ತ್ಯ ಮುನಿಗಳು ಹೇಳಿದರು. ಕೇಸರಿ ಕಸ್ಯ ಪಿತಾ. ಕೇಸರಿ ಯಾರ ತಂದೆ ಅಂತ. ಮಾರುತೇಹೇ ಪಿತಾ. ಕಸ್ಯ ಬದಲು ಮಾರುತೇಹೇ ಅಂತ ಬರಿಬೇಕು. ಕೇಸರಿ ಮಾರುತಿಯ ತಂದೆ ಅಥವಾ ಆಂಜನೇಯಸ್ಯ ಅಂತಲೂ ಬರಿಬೋದು. ಹನುಮತಃ ಪಿತಾನು ಬರಿಬೋದು. ವಿಜ್ಞಾನ ಪ್ರದರ್ಶಿನೀಂ ದ್ರಷ್ಟುಂ ಗಚ್ಚಾಮ. ವಿಜ್ಞಾನ ಪ್ರದರ್ಶಿನಿಯನ್ನು ನೋಡಲು ಹೋಗೋಣ. ಇದು ಯಾವ ಕಹ ಪಾಠ. ಭಾರತೀಯ ವಿಜ್ಞಾನಂ ಇತಿ ಪಾಠ. ಭಾರತೀಯ ವಿಜ್ಞಾನಂ ಎಂಬ ಪಾಠ. ಕಹ ವದತಿ. ಯಾರು ಹೇಳ್ತಾ ಇರೋದು ಈ ವಾಕ್ಯವನ್ನು ಅಂದರೆ ಧ್ರುವಃ ವದತಿ. ಪ್ರದರ್ಶಿನಿ ಕಯಾ ಆಯೋಜಿತ. ಪ್ರದರ್ಶಿನಿ ಯಾರಿಂದ ಅರೇಂಜ್ ಆಗಿದ್ದು ಅಂದರೆ ಸಂಸ್ಕೃತ ಭಾರತೀಯ ಅಂತ ಬರಿಬೇಕು. ಸಂಸ್ಕೃತ ಭಾರತಿ ಅನ್ನೋ ಇನ್ಸ್ಟಿಟ್ಯೂಷನ್ನು ಈ ಸೈನ್ಸ್ ಎಕ್ಸಿಬಿಷನನ್ನು ಅರೇಂಜ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಒನ್ನು ಭವಾನೇಮ ಸಂಸ್ಕೃತೇನ ಗ್ರಂಥಾನ್ ಲಿಖತು. ನೀವೇ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಪುಸ್ತಕಗಳನ್ನು ಬರೆಯಿರಿ ಅಂತ. ಇದು ಕಹ ಪಾಠ ಜ್ಞಾನದೀಪ. ಜ್ಞಾನದೀಪ ಎಂಬ ಇತಿ ಪಾಠ. ಕಹ ಅವದತ್ ಯಾರು ಹೇಳಿದ್ದು ಅಂದರೆ ಶೂಪಕ್ ಮಹಾಶಯ. ನಿಮಗೆ ಶೂಪಕ್ ಮಹಾಶಯ ನೆನಪಿಲ್ಲ ಅಂದರೆ ಗ್ರಂಥಪಾಲಕ ಅಂತ ಬರಿಬೋದು. ಅಂದರೆ ಲೈಬ್ರರಿಯನ್ನು ಹೇಳಿದ್ದು. ಕಮ್ ಅವದತ್ ಯಾರಿಗೆ ಹೇಳಿದ್ದು ಅಂದರೆ ಸತ್ಯವ್ರತ ಶಾಸ್ತ್ರಿಂ ಅವದತ್. ಸತ್ಯವ್ರತ ಶಾಸ್ತ್ರಿಗಳಿಗೆ ಹೇಳಿದ್ದು. ಅಥವಾ ಇದು ಒಂದಕ್ಕೆ ಆಪ್ಷನ್ ಇರುತ್ತೆ. ಕಿಂತು ಭವಂತಂ ಪರಿಶ್ರಾಂತಂ ಪಶ್ಯಾಮಿ. ಆದರೆ ನೀವು ತುಂಬ ಬಳಲಿರುವಂತೆ ಕಾಣಿಸ್ತಾ ಇದ್ದೀರಾ. ತುಂಬ ಟಯರ್ಡ್ ಆಗಿರೋ ಥರ ಕಾಣಿಸ್ತಾ ಇದ್ದೀರಾ ಅಂತ. ಇದು ಕಹ ಪಾಠ ಅಭಯದಾಯಿನಿ ಇತಿ ಪಾಠ. ಕಹ ಅವದತ್ ಯಾರು ಹೇಳಿದ್ದು. ಚೆನ್ನಮ್ಮ ಅವದತ್. ಇದು ಕಾ ಅಂತ ಆಗಬೇಕು. ಕಹ ಅಲ್ಲ, ಪುಲ್ಲಿಂಗ ಅಲ್ಲ, ಸ್ತ್ರೀಲಿಂಗ. ಹಾಗಾಗಿ ಕಾ ಅವದತ್ತು. ಕಾ ಬದಲು ಚೆನ್ನಮ್ಮ ಅಂತ ಬರಿಬೇಕು. ಪರಿಶ್ರಾಂತಃ ಕಹ. ಇಲ್ಲಿ ಟಯರ್ಡ್ ಆಗಿರುವವರು ಯಾರು ಅಂದರೆ ರಾಜಾರಾಮ. ಪರಿಶ್ರಾಂತಃ ರಾಜಾರಾಮ ಅಂತ ಬರಿಬೇಕು. ಆಮೇಲೆ 9ನೇ ಮೀನು ಕವೇಃ ದೇಶಕಾಲ ಕೃತೀನಾಂ ವಿಷಯೇ 3-4 ವಾಕ್ಯೈಃ ಉತ್ತರಂ ಲಿಖತ. ಕವಿಗಳ ದೇಶ ಕಾಲ ಮತ್ತು ಕೃತಿಗಳ ಬಗ್ಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 2 ಕವಿಗಳ ಬಗ್ಗೆ ಕೇಳ್ತಾರೆ. ಪ್ರತಿಯೊಂದಕ್ಕೂ 3 ಅಂಕಗಳು. ಒಟ್ಟು 6 ಅಂಕಗಳು. ವಿದ್ವಾನ್ HV ನಾಗರಾಜ ರಾವ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡಾಕ್ಟರ್ KS ನಾಗರಾಜನ್ ಅಂತ ಕೊಟ್ಟಿದ್ದಾರೆ. ವಿದ್ವಾನ್ HV ನಾಗರಾಜ ರಾವ್. ದೇಶ ಮೈಸೂರು ನಗರಂ. ಇವಂದರೆ ದೇಶ ಅಂದರೆ ಇಲ್ಲಿ ಸ್ಥಳ ಅಂತ ಅರ್ಥ. ಮೈಸೂರು ನಗರ. ಕಾಲ ಕ್ರಿಸ್ತಶಕ 1942 ತಮೇ ವರ್ಷೇ ಜನನಂ. 1942ನೇ ವರ್ಷದಲ್ಲಿ ಹುಟ್ಟಿದ್ದು.
ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಇತ್ಯಾದ್ಯಾಹ. ಪ್ರಶಸ್ತಯಃ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಪತಿ ಪುರಸ್ಕಾರಃ. ಇಷ್ಟನ್ನು ಬರೆದರೆ 3 ಅಂಕಗಳು ಬರುತ್ತೆ, ಸುಲಭವಾಗಿ ಕಲಿಯಬಹುದು. ಒಟ್ಟು 5-6 ಕವಿಗಳನ್ನು ಪ್ರಿಪೇರ್ ಆದರೆ ನಿಮಗೆ 6 ಅಂಕಗಳನ್ನು ಎಕ್ಸಾಮಲ್ಲಿ, ಆನ್ಯುವಲ್ ಎಕ್ಸಾಮಲ್ಲಿ ಸುಲಭವಾಗಿ ಪಡೀಬಹುದು. ಆಮೇಲೆ ಇನ್ನೊಂದು ಡಾಕ್ಟರ್ KS ನಾಗರಾಜನ್. ದೇಶಃ ಬೆಂಗಳೂರು ನಗರಂ. ಕಾಲಃ ಕ್ರಿಸ್ತಶಕ 20 ಶತಕಂ. ಕೃತಯಃ ಶ್ರೀ ಸೀತಾ ಸ್ವಯಂವರಂ, ಶ್ರೀ ಶಬರಿ ವಿಲಾಸಂ ಕಾವ್ಯದ್ವಯಂ, ಗುರುಶಾಪಂ, ಉನ್ಮತ್ತಕೀಚಕಂ ನಾಟಕದ್ವಯಂ. ನೋಡಿ, ಇಷ್ಟನ್ನು ಬರೆದರೆ ತಾವು 3 ಅಂಕಗಳನ್ನು ಪಡಿತೀರಾ. 3 + 3 6 ಅಂಕಗಳು ಈ ಮೇನಿಗೆ. ಮುಂದಿನ ಮೇನು ಪದ್ಯಪಾಠಸ್ಯ ನಾಮ ಉಲ್ಲಿಖ್ಯ ತಾತ್ಪರ್ಯಂ ಪಂಚಚೈವಾಕ್ಯೈ ಕರ್ನಾಟಕ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಈ ಕೊಟ್ಟಿರುವಂತಹ ಶ್ಲೋಕಗಳ ತಾತ್ಪರ್ಯವನ್ನು ಅಂದರೆ ಸಮರಿಯನ್ನು ಬರಿಬೇಕು. ಇದು 3 ಶ್ಲೋಕಗಳಿರುತ್ತೆ. ಪ್ರತಿಯೊಂದಕ್ಕೂ 3 ಅಂಕಗಳಿರುತ್ತೆ. ಒಟ್ಟು 9 ಅಂಕಗಳು. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿ ಚೇತಾತ್ ಕೇವಲೋ ನಿರ್ಗುಣಶ್ಚ. ಮೊದಲಿಗೆ ಇದನ್ನು ಬರೆಯುವಾಗ ತಾವು ಗಮನಿಸಿ, ಪದ್ಯದ ಹೆಸರನ್ನು ಬರೀಲೇಬೇಕು, ಕಂಪಲ್ಸರಿ ಬರೀಲೇಬೇಕು. ಇಲ್ಲಾಂದರೆ 3 ಅಂಕಗಳನ್ನು ಕೊಡೋದಿಲ್ಲ, 2 ಅಂಕಗಳನ್ನು ಕೊಡ್ತಾರೆ. ಕೆಲವರು ಮರೆತು ಬಿಟ್ಟು ಬರೀ ಡೈರೆಕ್ಟ್ ಮೀನಿಂಗ್ ಮಾತ್ರ ಬರೀತಾರೆ, ಸಮರಿಯನ್ನು ಮಾತ್ರ. ಆದರೆ ಪದ್ಯ ಭಾಗದ ಹೆಸರನ್ನು ಬರೀಲೇಬೇಕು. ಇದು ಉಪನಿಷದ್ ವಚನಾಮೃತಂ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಶ್ಲೋಕವನ್ನು ಉಪನಿಷದ್ ವಚನಾಮೃತಂ, ಅದು ಸಂಸ್ಕೃತದಲ್ಲೇ ಬರೀರಿ, ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ. ಆಮೇಲೆ ಅರ್ಥವನ್ನು ಬರಿಬೇಕು. ದೇವನು ಒಬ್ಬನೇ, ಅವನು ಎಲ್ಲ ಪ್ರಾಣಿಗಳಲ್ಲೂ ರಹಸ್ಯವಾಗಿ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಎಲ್ಲ ಪ್ರಾಣಿಗಳಲ್ಲೂ ಅಂತರಾತ್ಮನಾಗಿ ಆತ್ಮಸ್ವರೂಪದಲ್ಲಿ ವಾಸವಾಗಿದ್ದಾನೆ. ಅವನು ಎಲ್ಲ ಕರ್ಮಗಳಿಗೆ, ಕಾರ್ಯಗಳಿಗೆ ಅಧ್ಯಕ್ಷನಾಗಿದ್ದಾನೆ. ಆಮೇಲೆ ಎಲ್ಲದಕ್ಕೂ ಸಾಕ್ಷಿಭೂತನಾಗಿದ್ದಾನೆ. ಸರ್ವಭೂತ ಅಧಿವಾಸ, ಎಲ್ಲ ಪ್ರಾಣಿಗಳಲ್ಲೂ ವಾಸವಾಗಿದ್ದಾನೆ, ಆತ್ಮಸ್ವರೂಪದಲ್ಲಿ ವಾಸವಾಗಿದ್ದಾನೆ. ಚೇತಃ ಅಂದರೆ ಅವನು ಚೈತನ್ಯ ಸ್ವರೂಪಿಯಾಗಿದ್ದಾನೆ. ಕೇವಲೋ ನಿರ್ಗುಣಶ್ಚ, ಮತ್ತು ನಿರ್ಗುಣನಾಗಿದ್ದಾನೆ ಅಂತ ಬರೆದು, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೆದು ಆ ಪದ್ಯ ಭಾಗವನ್ನು ಸಹ ಅಲ್ಲಿ ಬರಿಬೇಕು. ಇಷ್ಟನ್ನು ಬರೆದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಎರಡನೇದು ತಸ್ಯ ಭಾರ್ಯ ಬಭೂವೇಷ್ಟ ಹ್ಯಂಜನೇತಿ ಪರಿಶ್ರುತ ಜನಯಾಮಾಸ ತಸ್ಯಾಂ ವೈ ವಾಯುರಾತ್ಮಜ ಮುತ್ತಮಂ. ನೋಡಿ, ಇದು ಮಾರುತೇಹೇ ಮಹಿಮಾ. ಈ ಶ್ಲೋಕವನ್ನು ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಹನುಮಂತನ ಬಗ್ಗೆ, ಹನುಮಂತನ ವೈಶಿಷ್ಟ್ಯವನ್ನು, ಅವನ ಹುಟ್ಟು ಮುಂತಾದಂತಹ ವಿಷಯವನ್ನು ತಿಳಿಸುವಾಗ ಈ ಶ್ಲೋಕವನ್ನು ಹೇಳಿದ್ದಾರೆ ಅಂತ ಬರೀಬೇಕು. ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಹೇಳಿದ್ದು, ಹನುಮಂತನ ಕುರಿತು ಹೇಳುವಾಗ ಹೇಳಿದ್ದು ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ತಸ್ಯ ಭಾರ್ಯ ಬಭೂವೇಷ್ಟ, ಅವನಿಗೆ ಅಂದರೆ ಕೇಸರಿಗೆ ಪರಿಶ್ರುತ, ಪ್ರಸಿದ್ಧಳಾದಂತಹ, ತುಂಬ ಪ್ರೀತಿ ಪಾತ್ರಳಾದಂತಹ ಹೆಂಡತಿ ಇದ್ಲು. ಅವಳಿಗೆ ವಾಯುರಾತ್ಮಜ ಅಂದರೆ ವಾಯುವಿನ ಅನುಗ್ರಹದಿಂದ ಒಂದು ಉತ್ತಮ ಮಗನು ಜನಿಸಿದನು. ಅಂದರೆ ಅಂಜನ ಎಂಬ ಪ್ರಸಿದ್ಧಳಾದಂತಹ, ಪ್ರಿಯಳಾದಂತಹ ಹೆಂಡತಿಯು ಕೇಸರಿಗೆ ಇದ್ದಳು. ಅವಳು ವಾಯುದೇವನ ಅನುಗ್ರಹದಿಂದ ಉತ್ತಮನಾದ ಮಗುವನ್ನು ಪಡೆದಳು ಅಂತ ಬರೀಬೇಕು. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಆಮೇಲೆ ನೆಕ್ಸ್ಟ್ ಒನ್, ಶೃಂಗಾರ ಹಾಸ್ಯ ಕರುಣಾಃ ರೌದ್ರವೀರ ಭಯಾನಕಾಃ ಬೀಭತ್ಸಾದ್ಭುತ ಶಾಂತಾಶ್ಚ ನವನಾಟ್ಯೇ ರಸಾಃ ಸ್ಮೃತಾಃ. ಇದು ತುಂಬ ಸುಲಭವಾಗಿದೆ. ಈ ಶ್ಲೋಕವನ್ನು ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾಟ್ಯಾಂಶವನ್ನು ಬರೆದವರು ಭರತ ಮುನಿ, ಅದನ್ನು ಸಹ ಮೆನ್ಷನ್ ಮಾಡಿ. ಶೃಂಗಾರ ಹಾಸ್ಯ ಕರುಣ ರೌದ್ರವೀರ ಭಯಾನಕ ಬೀಭತ್ಸ ಅದ್ಭುತ ಶಾಂತ ಎಂಬ 9 ರಸಗಳನ್ನು ನಾಟಕಾದಿ ರೂಪಕಗಳಲ್ಲಿ ಹೇಳಲ್ಪಟ್ಟಿದೆ. 9 ರಸಗಳನ್ನು ಹೇಳಿದ್ದಾರೆ ಅಂತ 9 ರಸಗಳನ್ನು ನೀವು ಬರೆದರೆ ಆಯಿತು. ತುಂಬ ಸುಲಭವಾಗಿದೆ. ಅಥವಾ ಒಂದಕ್ಕೆ ಇಲ್ಲಿ ಆಪ್ಷನ್ ಇರುತ್ತೆ. ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೋ ಭಯಂ ತಥಾ ಜುಗುಪ್ಸಾ ವಿಸ್ಮಯಶ್ಚಮಾಹ ಸ್ಥಾಯಿ ಭಾವಾಹ ಪ್ರಕೀರ್ತಿತಾಹ. ನೋಡಿ, ಇಲ್ಲಿ ಇದು ಸಹ ಸೇಮ್ ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾಟ್ಯಶಾಸ್ತ್ರವನ್ನು ಬರೆದವರು ಭರತ ಮುನಿ. ನಾಟ್ಯಶಾಸ್ತ್ರದ ಒಂದು ಭಾಗವೇ ನಾಟ್ಯಾಂಶ. ರತಿ, ಹಾಸ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜುಗುಪ್ಸ, ವಿಸ್ಮಯ, ಶಮ ಎಂಬ 9 ರಸಗಳಿಗೆ 9 ಸ್ಥಾಯಿ ಭಾವಗಳನ್ನು ಹೇಳಲಾಗಿದೆ.
ಅಂದರೆ ನವರಸಗಳು ಹೇಗಿದೆಯೋ ನವ ಸ್ಥಾಯಿ ಭಾವಗಳು ಇದೆ. ಪ್ರತಿಯೊಂದು ರಸಕ್ಕೂ ಒಂದೊಂದು ಸ್ಥಾಯಿ ಭಾವಗಳು ಇರುತ್ತೆ. ಆ 9 ಸ್ಥಾಯಿ ಭಾವಗಳನ್ನು ಇಲ್ಲಿ ಕ್ರಮವಾಗಿ ಕೊಡಲಾಗಿದೆ ಅಂತ ಬರೀಬೇಕು. ನೆಕ್ಸ್ಟ್ ಮೇನ್ ವಾಕ್ಯೆ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ. ವಾಕ್ಯದಲ್ಲಿರುವ ಅಲಂಕಾರವನ್ನು ಲಕ್ಷಣ ಸಹಿತ ಬರಿಬೇಕು. ಅಂದರೆ ಲಕ್ಷಣ ಅಂದರೆ ಡೆಫಿನೇಷನ್ ಸಹಿತ. ಇದು ಒಂದನ್ನು ಬರಿಬೇಕು, 2 ಕೊಟ್ಟಿರ್ತಾರೆ, ಇದು 3 ಅಂಕಗಳು. ಕಮಲಮಿವ ಚಾರು ವದನಂ ಅಂತ ಇದೆ. ಅಂದರೆ ಏನು? ಕಮಲದಂತೆ ಸುಂದರವಾದ ಮುಖ. ಅಲಂಕಾರಸ್ಯ ನಾಮ ಅಂತ ಬರೆದು ಉಪಮಾಲಂಕಾರ ಅಂತ ಬರಿಬೇಕು. ಆಮೇಲೆ ಲಕ್ಷಣಂ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ ಅಂತ ಬರಿಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ರೆಫರ್ ಮಾಡಿ. ಇಲ್ಲಿ ಬರೆಯೋದಕ್ಕೆ ಸ್ಥಳ ಇಲ್ಲದೆ ಇರೋದ್ರಿಂದ ನಾನು ಬರೆದಿಲ್ಲ. ಉಪಮಾಲಂಕಾರ ಲಕ್ಷಣಂ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ. ಆಮೇಲೆ ಸಮನ್ವಯ ಅಂತ ಬರಿಬೇಕು. ಅದೇನು? ಅತ್ರ ಕಮಲಂ ಉಪಮೇಯ ಕಮಲಂ ಉಪಮಾನಂ ವದನಂ ಉಪಮೇಯ ಇವ ಉಪಮಾವಾಚಕ ಶಬ್ದ ಚಾರುತ್ವಂ ಅಥವಾ ಚಾರುತ ಸಾಧಾರಣ ಧರ್ಮ. ಇಷ್ಟನ್ನು ಬರಿಬೇಕು. ಉಪಮೇಯ ವದನಮ್ಮು ಉಪಮಾನಂ ಕಮಲಂ ಇವ ಉಪಮಾವಾಚಕ ಚಾರುತ್ವಮ್ಮು ಸಾಧಾರಣ ಧರ್ಮ. ಇಷ್ಟು ಬರೆದ್ರೆ 3 ಸ್ಟೆಪ್ಸು. ಸ್ಲೋ ಲರ್ನರ್ ಬರೀ ಅಲಂಕಾರದ ಹೆಸರನ್ನು ಬರೆದ್ರೂ ಕೂಡ 1 ಮಾರ್ಕ್ ಸಿಗುತ್ತೆ. ಅಥವಾ ಸೌಜನ್ಯಮೇವ ಸುವರ್ಣಂ. ಸೌಜನ್ಯವೇ ಸುವರ್ಣ ಗೋಲ್ಡ್. ರೂಪಕಾಲಂಕಾರ ಅಲಂಕಾರಸ್ಯ ನಾಮ ರೂಪಕಾಲಂಕಾರ 1 ಅಂಕ ಬಂತು. ಆಮೇಲೆ ಲಕ್ಷಣಂ ಅಂದರೆ ಡೆಫಿನೇಷನ್ನು ಉಪಮಾನ ಉಪಮೇಯೋ ಅಭೇದ ರೂಪಕಂ ಅಂತ ಬರಿಬೇಕು, 2 ಅಂಕಗಳು ಸಿಕ್ತು. ಆಮೇಲೆ ಸಮನ್ವಯ ಏನು ಬರೀತೀರಾ? ಉಪಮಾನ ಉಪಮೇಯೋ ಸೌಜನ್ಯ ಸುವರ್ಣಯೋ ಅಭೇದ ವರ್ಣಿತ ಅಂತ ಬರೆದ್ರೆ 3 ಮಾರ್ಕ್ಗಳು ಸಿಗುತ್ತೆ. ಇಲ್ಲಿ ಸೌಜನ್ಯವನ್ನೇ ಸುವರ್ಣ ಅಂತ ಕರೀತಾರೆ. ಸೌಜನ್ಯ ಉಪಮೇಯ ಸುವರ್ಣ ಉಪಮಾನ ಅನಯೋ ಅಭೇದ ವರ್ಣಿತ ಅಂತ 1 ಸೆಂಟೆನ್ಸ್ ಬರೀಬೇಕು. ಆವಾಗ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟು ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಛಂದೋ ನಾಮ ಲಿಖತ. ಪ್ರಸ್ತಾರವನ್ನು ಹಾಕಿ ಲಘು ಗುರು ಹಾಕಿ 3 ಅಕ್ಷರಗಳಿಗೆ ಡಿವೈಡ್ ಮಾಡಿ ಗಣಗಳ ಹೆಸರನ್ನು ಬರಿಬೇಕು. ಗಣಗಳ ಹೆಸರನ್ನು ಮೇಲೆ ಬರಿಬೇಕು. ನಾನು ಇಲ್ಲಿ ಸ್ಥಳಾವಕಾಶ ಇಲ್ಲದೆ ಇರೋದ್ರಿಂದ ಕೆಳಗೆ ಬರೆದಿದ್ದೀನಿ. ಅಂದರೆ ಸರಿಯಾದ ಕ್ರಮ ಮೇಲ್ಗಡೆ ಬರಿಬೇಕು. 3 ಅಕ್ಷರಗಳಿಗೆ ಒಂದೊಂದು ಗಣ ಅಂತ ಕರಿತೀವಿ. ಡಿವೈಡ್ ಮಾಡಿಕೊಂಡು ಈ ಥರ ಗೆರೆ ಹಾಕಿ ಬರಿಬೇಕು. ಪಿಬಂತಿ ನದ್ಯ ಸ್ವಯಮೇವ ನಾಂಬಹ ಅಂತ ಇದೆ. ಪಿ ಅಂದರೆ ಇಲ್ಲಿ ಲಘು ಬರುತ್ತೆ, ಯಾಕೆಂದರೆ ಹ್ರಸ್ವಸ್ವರ. ಬ ಅಂದರೆ ಗುರು ಯಾಕಾಯಿತು ಅಂದರೆ ಇಲ್ಲಿ ಮುಂದೆ ನಕಾರ ಇದೆ, ಅನುಸ್ವಾರ ಇದೆ. ತಿ ಅಂದರೆ ಹ್ರಸ್ವಸ್ವರ ಸೇರಿಕೊಂಡಿದೆ, ಲಘು ಆಯಿತು. ನ ಗುರು ಯಾಕಾಯಿತು ಅಂದರೆ ದ್ಯಹ ಒತ್ತಕ್ಷರದ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ. ದ್ಯಹ ಯಾಕೆ ಗುರು ಆಯಿತು ಅಂದರೆ ವಿಸರ್ಗ ಇದೆ. ಸ್ವ ಯಾಕೆ ಲಘು ಆಯಿತು ಅಂದರೆ ಹ್ರಸ್ವಸ್ವರ ಸೇರಿಕೊಂಡಿದೆ. ಯ also ಹ್ರಸ್ವಸ್ವರ ಲಘು. ಮೇ ಎ ಓ ಯಾವಾಗಲೂ ಗುರು. ವ ಹ್ರಸ್ವಸ್ವರ ಸೇರಿಕೊಂಡಿದೆ, ಲಘು ಆಯಿತು. ನಾ ದೀರ್ಘ ಇದೆ, ಗುರು. ಲಾಸ್ಟ್ 1 ಯಾವಾಗಲೂ ಗುರು, ವಿಸರ್ಗನೂ ಇದೆ ಇಲ್ಲಿ ಗುರು. ಸೊ ಜ ತ ಜ ಗುರು ಗುರು ಅಂತ ಬರುತ್ತೆ. ಜ ತ ಜ ಗುರು ಗುರು ಅಂದರೆ ಉಪೇಂದ್ರ ವಜ್ರ. ವೃತ್ತಸ್ಯ ನಾಮ ಉಪೇಂದ್ರ ವಜ್ರ. ಛಂದೋ ನಾಮ ಅಂತ ಬರೆದು ಉಪೇಂದ್ರ ವಜ್ರ ಅಂತ ಬರಿಬೇಕು. ಉಪೇಂದ್ರ ವಜ್ರ ವೃತ್ತಂ. ಆಮೇಲೆ ಲಕ್ಷಣಂ ಬರಿಬೇಕು. ಲಕ್ಷಣಂ ಗೊತ್ತಿಲ್ಲ ಅಂದರೆ ಅತ್ರ ಜ ತ ಜ ಗುರುದ್ವಯಂ ಅಸ್ತಿ ಏಕಾದಶ ಅಕ್ಷರಾಣಿ ಭವಂತಿ. 11 ಅಕ್ಷರಗಳಿವೆ. ಪ್ರತಿ ಸಾಲಿನಲ್ಲಿ 11 ಅಕ್ಷರ ಇದ್ದರೆ ಅದು ಉಪೇಂದ್ರ ವಜ್ರ ಅಂತ ಕರಿತೀವಿ. ಜ ತ ಜ ಗುರುದ್ವಯ ಇದೆ, ಗುರುದ್ವಯಂ ಚ ಭವಂತಿ. ಇಲ್ಲಾಂದರೆ ಉಪೇಂದ್ರ ವಜ್ರ ಜತಜಾ ತಥೋ ಗೌ ಅಂತ ಬೇಕಾದರೆ ಆ ಲಕ್ಷಣವನ್ನು ಬರಿಬೋದು ಗೊತ್ತಿದ್ದವರು. ಗೊತ್ತಿಲ್ಲದಿರೋರು ಅತ್ರ ಪ್ರತಿಪಾದೆ ಏಕಾದಶ ಅಕ್ಷರಾಣಿ ಭವಂತಿ ಜ ತ ಜ ಗುರುದ್ವಯಂ ಚ ಭವಂತಿ ಅಂತ ಬರಿಬೇಕು. ಆಮೇಲೆ ಪದ್ಯಂ ಪೂರಯತ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಈ ಶ್ಲೋಕವನ್ನು ಕಂಪ್ಲೀಟ್ ಮಾಡಬೇಕು. ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ದಶವಾಕ್ಯೈ ಉತ್ತರಂ ಕರ್ನಾಟಕ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. 10 ವಾಕ್ಯಗಳಲ್ಲಿ ಉತ್ತರವನ್ನು ಕನ್ನಡ, ಸಂಸ್ಕೃತ ಅಥವಾ ಆಂಗ್ಲ ಭಾಷೆಯಲ್ಲಿ ಬರೆಯಿರಿ. ವತ್ಸರಾಜ ಭೋಜಂ ಕಥಂ ರಕ್ಷತಿ. ವತ್ಸರಾಜನು ಭೋಜನನ್ನು ಹೇಗೆ ರಕ್ಷಿಸುತ್ತಾನೆ. ಪಾಠ್ಯಭಾಗೆ ನಿರೂಪಿತಾನ್ ನಾಟ್ಯಾಂಶಾಂ ಸಂಗ್ರಹ್ಯ ಲಿಖತ. ಪಾಠ್ಯಭಾಗದಲ್ಲಿ ಹೇಳಿರುವಂತಹ ನಾಟ್ಯಾಂಶಗಳನ್ನು ಸಂಗ್ರಹಿಸಿ ಬರೆಯಿರಿ. ಧ್ರುವ ಕಥಾಂ ಸಂಗ್ರಹ್ಯ ಲಿಖತ. ಧ್ರುವ ಕಥೆಯನ್ನು ಸಂಗ್ರಹಿಸಿ ಬರೆಯಿರಿ. ಅಥವಾ ಆರೋಗ್ಯ ನಿಯಮಾನ್ ಪದ್ಯಾನುಗುಣಂ ವಿವೃಣತ. ಆರೋಗ್ಯ ನಿಯಮಗಳನ್ನು ಪದ್ಯಕ್ಕನುಗುಣವಾಗಿ ಬರೆಯಿರಿ. ನೋಡಿ 3 ಪ್ರಶ್ನೆಗಳನ್ನು ಬರೀಲೇಬೇಕು. 4 ಅಂಕಗಳಿರುತ್ತೆ ಪ್ರತಿಯೊಂದಕ್ಕೂ. ಕನ್ನಡ ಅಥವಾ ಇಂಗ್ಲೀಷಲ್ಲೂ ಬರೆಯೋ ಅವಕಾಶ ಇರೋದರಿಂದ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು. 12 ಅಂಕಗಳು. ಆಮೇಲೆ ಅನುಚ್ಛೇದ ಅಂದರೆ ಕಾಂಪ್ರಿಹೆನ್ಷನ್. ಅಧೋಲಿಖಿತಂ ಅನುಚ್ಛೇದಂ ಪಠಿತ್ವ ಪ್ರಶ್ನಾನ್ ಉತ್ತರತ. ಕೆಳಗೆ ಕೊಟ್ಟಿರುವ ಅನುಚ್ಛೇದವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 4 ಪ್ರಶ್ನೆಗಳನ್ನು
ಪ್ಯಾಸೇಜ್ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ಓದಿ ಇಲ್ಲಿ ನೋಡಿ ಆನ್ಸರನ್ನು ಹುಡುಕಿ ಬರೀಬೇಕು. ಇದನ್ನು ನಾನು ಇವಾಗ ಮತ್ತೆ ಡಿಸ್ಕಸ್ ಮಾಡೋದಿಲ್ಲ, ಯಾಕೆಂದರೆ ಇದೇ ಪ್ಯಾರಾಗ್ರಾಫ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಬರ್ಬೋದು, ನೀವು ನೋಡಿ ಅಲ್ಲೇ ಉತ್ತರ ಇರುತ್ತೆ. ಈಗ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಮಾರ್ಗದರ್ಶಿನಿ ಪ್ರಶ್ನಪತ್ರಿಕಾ ದ್ವಿತೀಯಂ ಅಧೋಲಿಖಿತೇಭ್ಯಃ ಪ್ರಶ್ನೆಭ್ಯಃ ಚತ್ವಾರಃ ವಿಕಲ್ಪಾಃ ಪ್ರದತ್ತಾಃ ತೇಷು ಸಮುಚಿತಂ ವಿಕಲ್ಪಂ ಚಿತ್ವಾ ಪ್ರಮಾಕ್ಷರೇಣ ಸಹ ಲಿಖತ. ಇದು ನಿಮಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ಇದು MCQ. ಪುತ್ರಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಪುತ್ರಃ ಎಂಬುವ ಪದದ ಸಮಾನಾರ್ಥಕ ಪದ ಅಥವಾ ಪರ್ಯಾಯ ಪದ ಅಂತಲೂ ಹೇಳ್ತೀವಿ. ಅಂದರೆ ಸಿನೋನಿಮ್ ಯಾವುದು ಅಂತ ಬರೀಬೇಕು. ಅನುಜಃ, ಆತ್ಮಜಃ, ಅಗ್ರಜಃ, ಆಮೇಲೆ ಅಂಡಜಃ ಅಂತ ಇದೆ. ಸೊ ಆತ್ಮಜಃ ಅಂತ ಬರಿಬೇಕು. ಸರಿಯಾದ ಉತ್ತರ ಬಿ ಅಂತ ಬರೆದು ಆತ್ಮಜಃ ಅಂತ ಬರಿಬೇಕು. ಶೂರಃ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಶೂರ ಈ ಪದದ ಆಪೋಸಿಟ್ ವರ್ಡನ್ನು ಬರಿಬೇಕು. ಬೀರುಹು ಅಂತ ಇದೆ. ಬೀರುಹು ಅಂದರೆ ಶೂರ ಅಂದರೆ ಏನು, ಬ್ರೇವ್. ಬೀರುಹು ಅಂದರೆ ಹೇಡಿ, ಧೈರ್ಯ ಇಲ್ಲದೆ ಇರೋವನು. ಹಾಗಾಗಿ ಇದು ಸರಿಯಾದ ಉತ್ತರ. ಆಮೇಲೆ ತರುಹು ಇದೆ, ದಾರುಹು ಇದೆ, ಗುರುಹು ಇದೆ. ಮಹೋದಯ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ಮಹೋದಯ ಪದದ ಸ್ತ್ರೀಲಿಂಗ ರೂಪ ಬರಿಬೇಕು. ಮಹೋದಯಿ, ಮಹೋದಿಯ, ಮಹೋದಯ, ಮಹೋದಿಯಿ ಇದೆ. ಮಹೋದಯ ಅಂತ ಆಕಾರ ಅಂತ ಬರುತ್ತೆ. ಇದು ವಿಸರ್ಗದ ಬದಲು ಅಂಗೆರೆ. ದೃಶ್ಯತೆ ಅತ್ರ ಏಷಃ ಲಕಾರಃ ವರ್ತತೆ. ದೃಶ್ಯತೆ ಇಲ್ಲಿ ಈ ಲಕಾರ ಇದೆ. ಲಟ್, ಲಂಗ್, ಲಿಟ್, ಲೃಟ್ ಇದೆ. ಲಟ್ ಲಕಾರ ಇದು ದೃಶ್ಯತೆ, ಆತ್ಮನೇಪದಿ. ಉಪನಿಷದ ಅತ್ರ ಏಷಾ ವಿಭಕ್ತಿ ವರ್ತತೆ. ಉಪನಿಷದ ಅನ್ನುವಲ್ಲಿ ಈ ವಿಭಕ್ತಿ ಇದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಕೊಟ್ಟಿದ್ದಾರೆ. ತೃತೀಯ ವಿಭಕ್ತಿ ಉಪನಿಷದ. ದೇವಃ ಸರ್ವಭೂತೇಷು ಅಸ್ತಿ. ದೇವರು ಎಲ್ಲ ಪ್ರಾಣಿಗಳಲ್ಲೂ ಇದ್ದಾನೆ ಅಂತ. ರೇಖಾಂಕಿತ ಪದಾನಾಂ ಸಮುಚಿತಂ ಪ್ರಶ್ನವಾಕ್ಯಂ ಇದಂ ಭವತಿ. ಪ್ರಶ್ನವಾಕ್ಯ ಮಾಡಬೇಕು. ಸರ್ವಭೂತೇಷು ಅಂದರೆ ಕುತ್ರ ಅಂತ ಆನ್ಸರ್ ಆಗುತ್ತೆ, ಅಂದರೆ ಎಲ್ಲಿ ಅಂತ. ಸರ್ವಭೂತೇಷು ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಅಂತ. ಸೊ ಕುತ್ರ ಸರಿಯಾದ ಉತ್ತರ. ಚತುರ್ಥ ಪದಂ ಲಿಖತ. ಅನಾಲಜಿ. ಆರ್ಯಭಟ ಖಗೋಳಶಾಸ್ತ್ರಜ್ಞ. ಆರ್ಯಭಟರನ್ನು ಖಗೋಳಶಾಸ್ತ್ರಜ್ಞ ಅಂತ ಹೇಳ್ತೀವಿ. ಚರಕರನ್ನು ಜೀವವಿಜ್ಞಾನಿ ಅಂತ ಕೇಳ್ತೀವಿ, ಜೀವವಿಜ್ಞಾನಿ. ಶೂಪಕ್ ಮಹಾಶಯ ಗ್ರಂಥಪಾಲಕ ಪ್ರಮುಖ, ಗ್ರಂಥಾಲಯ ಪ್ರಮುಖ. ಮಹಾಚಕ್ರಿ ಸಿರಿಂದೋ ರಾಜಕುಮಾರಿ. ಕ್ರೋಧ ಸ್ಥಾಯಿ ಭಾವ. ಕ್ರೋಧವನ್ನು ಸ್ಥಾಯಿ ಭಾವ ಅಂತ ಹೇಳ್ತೀವಿ. ಭಯಾನಕವನ್ನು ರಸ ಅಂತ ಹೇಳ್ತೀವಿ, ನವರಸಗಳಲ್ಲಿ ಒಂದು. ಶಿಖರಾಣಿ ಹಿಮಾಚ್ಛಾದಿತಾನಿ. ಶಿಖರಗಳು ಹಿಮದಿಂದ ಆವರಿಸಲ್ಪಟ್ಟಿವೆ. ಗಮನ ಆಗಮನ, ಹೋಗೋದು ಮತ್ತು ಬರೋದು ಅತೀವ ದುಷ್ಕರಂ, ತುಂಬ ಕಷ್ಟ ಅಂತ. ನಗಾದಿರಾಜ ಲೆಸ್ಸಂದಿದು. ಏಕವಾಕ್ಯೇನ ಉತ್ತರಂ ಲಿಖತ. ದದೀಚಿ ಮಹರ್ಷೇಃ ಆಶ್ರಮಃ ಕುತ್ರ ಆಸೀತ್. ದದೀಚಿ ಮಹರ್ಷಿಗಳ ಆಶ್ರಮ ಎಲ್ಲಿ ಇತ್ತು? ಕುತ್ರ ಬದಲು ಸರಸ್ವತಿ ನದಿ ತೀರೆ ಅಂತ ಬರಿಬೇಕು. ದದೀಚಿ ಮಹರ್ಷಿಯ ಆಶ್ರಮ ಸರಸ್ವತಿ ನದ್ಯಾಃ ತೀರೆ ಆಸೀತ್. ಚನ್ನಮ್ಮಾಯಾಃ ಪತಿಃ ಕಃ. ಚನ್ನಮ್ಮಾಳ ಗಂಡ ಯಾರು? ಸೋಮಶೇಖರ ನಾಯಕಃ. ಚನ್ನಮ್ಮಾಯಾಃ ಪತಿಃ ಸೋಮಶೇಖರ ನಾಯಕಃ ಅಂತ ಬರಿಬೇಕು. ಕಃ ಬದಲು ಈ ಪದವನ್ನು ಬರಿಬೇಕು. ಕಾಪಾಲಿಕಃ ಕಥಂ ಆಸೀತ್. ಕಾಪಾಲಿಕ ಹೇಗೆ ಇದ್ದ ಅಂತ. ಮೂರ್ತಿಮಾನ್ ಚಂದ್ರಚೂಡ ಇವ ಆಸೀತ್ ಅಂತ ಬರಿಬೇಕು. ಕಥಂ ಬದಲು ಮೂರ್ತಿಮಾನ್ ಚಂದ್ರಚೂಡ ಇವ. ಕಾಪಾಲಿಕಃ ಮೂರ್ತಿಮಾನ್ ಚಂದ್ರಚೂಡ ಇವ ಆಸೀತ್. ಚತುರ್ವಿಧ ಪುರುಷಾರ್ಥಾಃ ಕೆ. ಚತುರ್ವಿಧ ಪುರುಷಾರ್ಥಗಳು ಯಾವುವು? ಧರ್ಮಾರ್ಥ ಕಾಮ ಮೋಕ್ಷಾಃ. ಕೆ ಬದಲು ಧರ್ಮಾರ್ಥ ಕಾಮ ಮೋಕ್ಷಾಃ. ಭಾರತ ಮಾತಾ ಕೈಹಿ ಪೂಜಿತ. ಭಾರತ ಮಾತೆಯು ಯಾರಿಂದ ಪೂಜಿಸಲ್ಪಡುತ್ತಾಳೆ? ರಾಜರಾಜೈಹಿ. ಕೈಹಿ ಬದಲು ರಾಜರಾಜೈಹಿ ಅಂತ ಬರಿಬೇಕು. ಭಾರತ ಮಾತಾ ರಾಜರಾಜೈಹಿ ಪೂಜಿತ. ಕೆ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ. ಯಾರು ಪದೇ ಪದೇ ಕಷ್ಟವನ್ನು ಹೊಂದುತ್ತಾರೆ? ಭಗವತಾ ಕೃಪಯಾ ವಿಹೀನಾಃ. ಕೆ ಬದಲು ಭಗವತಾ ಕೃಪಯಾ ವಿಹೀನಾಃ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ. ಅಂದರೆ ದೇವರ ಅನುಗ್ರಹ ಇಲ್ಲದೇ ಇರೋರು ಪದೇ ಪದೇ ಕಷ್ಟವನ್ನು ಹೊಂದುತ್ತಾರೆ. ಕೌ ಅಮರತ್ವಂ ಪ್ರಾಪ್ತವಂತೌ. ಯಾರು ಅಮರತ್ವವನ್ನು ಪಡೆದರು? ಶ್ವೇತ ಪಾರಾವತೌ ಅಂತ ಬರಿಬೇಕು. ಅಂದರೆ ಬಿಳಿ ಪಾರಿವಾಳಗಳು. ಶ್ವೇತ ಪಾರಾವತೌ ಅಮರತ್ವಂ ಪ್ರಾಪ್ತವಂತೌ. ದ್ವಿತ್ರೈವಾಕ್ಯೈ ಉತ್ತರಮ್ಮು. ಪಾದಪಜಾತಯಃ ಕಾಃ ತಾಸಾಂ ಜನ್ಮ ಕಥಂ ಭವತಿ. ಸಂಸ್ಕೃತ ಭಾಷಾ ವಿಷಯ ಡಾಕ್ಟರ್ ಸತ್ಯವ್ರತಶಾಸ್ತ್ರಿ ಮಹೋದಯಸ್ಯ ಆಶಯಃ ಕಃ. ನಾಟ್ಯೆ ಕತಿ ರಸಾಃ ಸಂತಿ ತೇ ಕೆ. ಧ್ರುವಃ ಕಸ್ಯಾಃ ಪುತ್ರಃ ಸಹ ನಾರಾಯಣಂ ಸಾಕ್ಷಾತ್ಕರ್ತುಂ ಕುತ್ರ ಗತಃ. ಇದು ಪೂರಕ ಪಾಠದಿಂದ ಒಂದು ಲಘು ಉತ್ತರ ಬಂದೇ ಬರುತ್ತೆ. ತುಂಬ ಸುಲಭವಾಗಿರುತ್ತೆ. ಎರಡು ಏಕವಾಕ್ಯ ಸೇರಿಸಿ ಒಂದು ಲಘು ಉತ್ತರಕ್ಕೆ ಕೊಡ್ತಾರೆ. ಧ್ರುವಃ ಕಸ್ಯಾಃ ಪುತ್ರಃ ಅಂದರೆ ಸುನೀತೇಹೇ ಪುತ್ರಃ ಅಂತ ಬರಿಬೇಕು. ಸಹ ನಾರಾಯಣಂ ಸಾಕ್ಷಾತ್ಕರ್ತುಂ ಘೋರಂ ಅರಣ್ಯಂ ಗತಃ ಅಂತ ಬರಿಬೇಕು. ತುಂಬ ಸುಲಭ ಇದೆ. ಸೂಚನಾನುಸಾರಂ ಉತ್ತರಂ ಲಿಖತ. ಸಂಧಿ ವಿಭಜ್ಯ ನಾಮ ಲಿಖತ. ವೃತ್ತಿರ್ನ. ವೃತ್ತಿ ಪ್ಲಸ್ ನ ವಿಸರ್ಗ ರೇಪಾದೇಶ ಸಂಧಿ. ಆಮೇಲೆ ಭವತೀತಿ. ಭವತಿ ಪ್ಲಸ್ ಇತಿ ಸವರ್ಣ ದೀರ್ಘ ಸಂಧಿ.
विग्रहवाक्यं विलिख समासनाम लिखत प्रतिदिनं दिनं दिनं प्रति अव्ययीभावसमास दशरथपुत्रः दशरथस्य पुत्रः तत्पुरुष षष्ठी तत्पुरुष समास ಅಥವಾ ಇದನ್ನು ಬರಿಬೋದು ಈಮೇನು ಪತಿತಾನಿ ಫಲಾನಿ ಯಸ್ಯ ಸಹ ಪತಿತ ಫಲಃ ಅಂತ ಬರಿಬೇಕು ಸೇರಿಸಿ ಸಮಾಸದ ಹೆಸರು ಬರಿಬೇಕು ಬಹುವ್ರೀಹಿ ಸಮಾಸ ನಗರಸ್ಯ ಸಮೀಪಂ ಉಪನಗರಂ ಇದು ಅವ್ಯಯೀಭಾವ ಸಮಾಸ ನಾನಿಲ್ಲಿ ಬರೆದಿಲ್ಲ ಅವ್ಯಯೀಭಾವ ಸಮಾಸ ಇದು ನೆಕ್ಸ್ಟು ಕೃದಂತ ಪದಂ ಚಿತ್ವ ನಾಮಲಿಖತ ಛಾತ್ರ ಅಧ್ಯೇತುಂ ಶಾಲಾಂ ಗಚ್ಚತಿ ಕೃದಂತ ಪದಂ ಅಂತ ಬರೆದು ಅಧ್ಯೇತುಂ ಅಂತ ಬರಿಬೇಕು ಆಮೇಲೆ ಪ್ರತ್ಯಯಸ್ಯ ನಾಮ ತುಮುನ್ ತುಮುನ್ ಪ್ರತ್ಯಯ ಎಂಡಲ್ ತುಂ ಬಂದರೆ ತುಮುನ್ ಪ್ರತ್ಯಯ ಮಾತಾ ಕ್ಷೀರಂ ಆನೀತವತಿ ಕೃದಂತ ಪದಮ್ಮು ಆನೀತವತಿ ಪ್ರತ್ಯಯಸ್ಯ ನಾಮ ತವತು ಅಂತ ಬರಿಬೇಕು ತವಾನ್ ತವತಿ ಅಂತ ಎಂಡಲ್ ಬಂದಾಗ ತವತು ಪ್ರತ್ಯಯ ವಾಕ್ಯದೋಷಂ ಪರಿಹರತ ಬಾಲಕಃ ಚೋರಾತ್ ತ್ರಾಯತೆ ಇಲ್ಲಿ ಕರೆಕ್ಟೇ ಕೊಟ್ಬಿಟ್ಟಿದ್ದಾರೆ ಸೊ ಚೋರಸ್ಯ ಅಂತ ಕೊಡ್ತಾರೆ ಎಕ್ಸಾಮಲ್ಲಿ ಆವಾಗ ನೀವು ಚೋರಾತ್ ಅಂತ ಬರಿಬೇಕಾಗುತ್ತೆ ಪಂಚಮಿ ಬರಬೇಕು ಇಲ್ಲಿ ಆನ್ಸರೇ ಸರಿಯಾಗಿದೆ ಹಾಗಾಗಿ ನಾನು ಬರೆದಿಲ್ಲ ಅಲ್ಲಿ ನಗರಸ್ಯ ಬಹಿಃ ಉದ್ಯಾನಂ ವರ್ತತೆ ನಗರಾತ್ ಬಹಿಃ ಅಂತ ಬರಿಬೇಕು ಯಾಕೆಂದರೆ ಬಹಿಃ ಬಂದಾಗ ಪಂಚಮಿ ವಿಭಕ್ತಿ ಬರುತ್ತೆ ಇಲ್ಲಿ ಷಷ್ಠಿ ಇದೆ ಅದನ್ನು ಚೇಂಜ್ ಮಾಡಿ ಪಂಚಮಿ ವಿಭಕ್ತಿ ಮಾಡಬೇಕು ಸಂಸ್ಕೃತ ಭಾಷೆಯ ಅನುವಾದಂ ಕುರುತ ವಿದ್ಯಾರ್ಥಿಗಳು ಪ್ರತಿದಿನ ಸಕಾಲದಲ್ಲಿ ಶಾಲೆಗೆ ಹೋಗುತ್ತಾರೆ ವಿದ್ಯಾರ್ಥಿನಃ ಅಥವಾ ಛಾತ್ರಾಃ ಪ್ರತಿದಿನ ಆ್ಯಸ್ ಇಟ್ ಈಸ್ ಬರೆಯೋದು ಪ್ರತಿದಿನಂ ಸಕಾಲೆ ಅಂದರೆ ಸಮಯೇ ಅಥವಾ ಸಮೀಚೀನ ಸಮಯ ಅಂತಲೂ ಬರೆಯಬಹುದು ಶಾಲಾಂ ಗಚ್ಚಂತಿ ಛಾತ್ರಾಃ ಪ್ರತಿದಿನಂ ಸಮೀಚೀನ ಸಮಯೇ ಶಾಲಾಂ ಗಚ್ಚಂತಿ ಅಲ್ಲಿ ಅವರು ಅನೇಕ ವಿಷಯಗಳನ್ನು ಆಸಕ್ತಿಯಿಂದ ಓದುತ್ತಾರೆ ತತ್ರ ತೇ ಅನೇಕಾನ್ ವಿಷಯಾನ್ ಆಸಕ್ತಿಯ ಶ್ರದ್ಧೆಯ ಪಠಂತಿ ತತ್ರ ತೇ ಅನೇಕ ವಿಷಯಾನ್ ಶ್ರದ್ಧೆಯ ಪಠಂತಿ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ಅನುವಾದಂ ಕುರುತ ಮಾತೃದೇವೋ ಭವ ತಾಯಿಯನ್ನು ದೇವರೆಂದು ತಿಳಿ ಪಿತೃದೇವೋ ಭವ ತಂದೆಯನ್ನು ದೇವರೆಂದು ತಿಳಿ ಇತ್ಯಾದೀನಿ ವಾಕ್ಯಾನಿ ಮುಂತಾದ ವಾಕ್ಯಗಳು ಪ್ರಸಿದ್ಧಾನಿ ವರ್ತಂತೆ ಪ್ರಸಿದ್ಧವಾಗಿವೆ ಅತಃ ಪುತ್ರಾಃ ಜನನೀ ಜನಕಯೋಃ ವಿಷಯೇ ಗೌರವಂ ಪ್ರದರ್ಶಯೇಯುಃ ಅತಃ ಅಂದರೆ ಆದ್ದರಿಂದ ಮಕ್ಕಳು ತಾಯಿ ಮತ್ತು ತಂದೆಯರ ವಿಷಯದಲ್ಲಿ ಗೌರವವನ್ನು ತೋರಿಸಬೇಕು ಅಂದರೆ ಅವರನ್ನು ಗೌರವಿಸಬೇಕು ಅಂತ ಬರಿಬೇಕು ಯಥಾ ನಿರ್ದೇಶಂ ಉತ್ತರಂ ಸಹ ಮಹರ್ಷಿ ಧರ್ಮಾತ್ಮ ಉದಾರಶ್ಚ ಆ ಮಹರ್ಷಿಗಳು ಧರ್ಮಾತ್ಮರು ಮತ್ತು ಉದಾರಿಗಳು ತ್ಯಾಗಧನಃ ಇತಿ ಪಾಠಃ ಕಹ ಪಾಠ ಕೇಳಿದಾಗ ತ್ಯಾಗಧನಃ ಇತಿ ಪಾಠಃ ಕಹ ವದತ್ ಹೂ ಸೆಡ್ ಬ್ರಹ್ಮದೇವಃ ವದತ್ ಬ್ರಹ್ಮದೇವರು ಹೇಳಿದರು ಧರ್ಮಾತ್ಮ ಕಹ ಧರ್ಮಾತ್ಮರು ಯಾರು ಅಂದರೆ ದದೀಚಿಹಿ ಕಹ ಬದಲು ದದೀಚಿಹಿ ಬರಿಬೇಕು ಸಂಸ್ಕೃತೇನ ಸಂಸ್ಕೃತಿರಪಿ ಸುರಕ್ಷಿತ ಸಂಸ್ಕೃತದಿಂದ ಸಂಸ್ಕೃತಿಯೂ ಸಹ ಸುರಕ್ಷಿತವಾಗಿರುತ್ತೆ ಕಹ ಪಾಠಃ ಜ್ಞಾನದೀಪಃ ಇತಿ ಪಾಠಃ ಕಹ ವದತ್ ಸತ್ಯವ್ರತಶಾಸ್ತ್ರಿ ಮಹೋದಯಃ ವದತ್ ಕೇನ ಸಂಸ್ಕೃತಿಃ ಸುರಕ್ಷಿತಾ ಸಂಸ್ಕೃತೇನ ಸಂಸ್ಕೃತಿಃ ಸುರಕ್ಷಿತಾ ಲೀಲಾವತಿ ಇತಿ ಗ್ರಂಥೆ ಬಹವಃ ವಿಷಯಾಃ ನಿರೂಪಿತಾಃ ಖಲು ಲೀಲಾವತಿ ಎಂಬ ಗ್ರಂಥದಲ್ಲಿ ಹಲವಾರು ವಿಷಯಗಳು ನಿರೂಪಿಸಲ್ಪಟ್ಟಿವೆ ತಾನೇ ಕಹ ಪಾಠಃ ಭಾರತೀಯ ವಿಜ್ಞಾನಂ ಇತಿ ಪಾಠಃ ಕಾ ವದತಿ ಅರುಂಧತಿ ವದತಿ ಲೀಲಾವತಿ ಕಸ್ಯ ಗ್ರಂಥಃ ಲೀಲಾವತಿ ಯಾರ ಪುಸ್ತಕ ಅಂದರೆ ಭಾಸ್ಕರಾಚಾರ್ಯಸ್ಯ ಗ್ರಂಥಃ ಅಂತ ಬರಿಬೇಕು ಜಗ್ರಾಹ ಸಹಸಾ ರವಿಂ ಕೂಡಲೇ ರವಿಯನ್ನು ಹಿಡಿದನು ಮಾರುತೇಹೇ ಮಹಿಮಾ ಇತಿ ಪಾಠ ಕಹ ಪಾಠ ಮಾರುತೇಹೇ ಮಹಿಮಾ ಕಹ ಅವದತ್ ಯಾರು ಹೇಳಿದ್ದು ಇದನ್ನು ರಾಹು ಅವದತ್ ಕಮ್ ಅವದತ್ ಯಾರಿಗೆ ಹೇಳಿದ್ದು ಅಂದರೆ ಇಂದ್ರಂ ಅವದತ್ ಅಥವಾ ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ ಕೇಸರಿ ಎಂಬ ಹೆಸರಿನ ಅವನ ತಂದೆಯು ಆಡಳಿತ ಮಾಡುತ್ತಿದ್ದನು ಕಹ ಪಾಠ ಮಾರುತೇಹೇ ಮಹಿಮಾ ಇತಿ ಪಾಠ ಕಹ ಅವದತ್ ಅಗಸ್ತ್ಯ ಮುನಿ ಅವದತ್ ಕೇಸರಿ ಕಸ್ಯ ಪಿತಾ ಕೇಸರಿ ಮಾರುತೇಹೇ ಅಥವಾ ಆಂಜನೇಯಸ್ಯ ಪಿತಾ ಅಂತ ಬರಿಬೇಕು ಕವಿಯೇ ದೇಶಕಾಲ ಕೃತೀನಾಂ ವಿಷಯ ಲಿಖತ ಬಲ್ಲಾಳ ಸೇನ ಮತ್ತು ಕಾಳಿದಾಸ ಕೊಟ್ಟಿದ್ದಾರೆ ಬಲ್ಲಾಳ ಸೇನಃ ದೇಶಃ ಧಾರಾನಗರಂ ಕಾಲಃ ಕ್ರಿಸ್ತಶಕ ಷೋಡಶಶತಕಂ ಕೃತಿ ಭೋಜ ಪ್ರಬಂಧಃ ತುಂಬ ಸುಲಭವಾಗಿದೆ 3 ಪದಗಳನ್ನು ಬರೆದರೆ 3 ಅಂಕಗಳು ಸಿಗುತ್ತೆ ದೇಶ ಧಾರಾನಗರಮ್ಮು ಕಾಲ ಕ್ರಿಸ್ತಶಕ ಷೋಡಶಶತಕಂ ಕೃತಿ ಭೋಜ ಪ್ರಬಂಧಃ ಸೆಕೆಂಡ್ ಒನ್ ಕಾಳಿದಾಸಃ ದೇಶಃ ಉಜ್ಜಯಿನಿ ಕಾಲಃ ಕ್ರಿಸ್ತಶಕ ಪ್ರಥಮಂ ಚತುರ್ಥಂ ಅಥವಾ ಪಂಚಮಂ ಶತಕಂ ಆಶ್ರಯದಾತ ವಿಕ್ರಮಾದಿತ್ಯಃ ಕೃತಯಃ ರಘುವಂಶಂ ಕುಮಾರಸಂಭವಂ ಇತಿ ಮಹಾಕಾವ್ಯದ್ವಯಂ ಮೇಘದೂತಂ ಋತುಸಂಹಾರಶ್ಚೇತಿ ಖಂಡಕಾವ್ಯದ್ವಯಂ ವಿಕ್ರಮೋರ್ವಶೀಯಂ ಮಾಲವಿಕಾಗ್ನಿಮಿತ್ರಂ ಅಭಿಜ್ಞಾನಶಾಕುಂತಲಂಚೇತಿ ನಾಟಕತ್ರಯಂ
ಪ್ರಶಂಸಾ ಕವಿಕುಲಗುರುಃ ಉಪಮಾ ಕಾಳಿದಾಸಸ್ಯ ಇತ್ಯಾದಯಃ. ನೆಕ್ಸ್ಟು ಶ್ಲೋಕದ ತಾತ್ಪರ್ಯವನ್ನು ಬರೆಯೋದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃಧಃ ಕಸ್ಯ ಸ್ವಿದ್ದರಂ. ಇದು ಸಹ ಉಪನಿಷದ್ ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ಧಿನಿ ಭೇದ ಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖ ಶೋಕಹಾರಿಣಿ ಭವಾಂಬುದೇಶ್ಚ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಇಲ್ಲೇ ಪದ್ಯದ ಹೆಸರು ಇಲ್ಲೇ ಇದೆ ನೋಡಿ, ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಈ ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಅದರ ಅರ್ಥವನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಆಂಗಿಕೋ ವಾಚಿಕಶ್ಚೈವ ಆಹಾರ್ಯ ಸಾತ್ವಿಕಸ್ತಥಾ ಚತ್ವಾರೋಭಿನಯ ಹೇತೆ ವಿಜ್ಞೇಯ ನಾಟ್ಯ ಸಂಚರ್ಯಾಹ. ಇದು ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾಟ್ಯಾಂಶವನ್ನು ಭರತ ಮುನಿ ಬರೆದಿರುವಂತಹ ನಾಟ್ಯಶಾಸ್ತ್ರದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಆಮೇಲೆ ಶಾರೀರ ವೈಣಕಾಶ್ಚೈವ ಸಪ್ತಷಡ್ಜಾದಯಾಃ ಸ್ವರಾಃ ನಿಷಾದರ್ಷಭ ಗಾಂಧಾರ ಮಧ್ಯಮ ಪಂಚಮ ದೈವತಾಃ ಅಂತ. ಇದು ಸಹ ನಾಟ್ಯಾಂಶದ್ದೇ ಇದು. ಆಮೇಲೆ ಅಲಂಕಾರಂ ಸಲಕ್ಷಣಂ ಸಮನ್ವಯತಃ ಶ್ರೀರಾಮ ಸಮುದ್ರ ಇವ ಗಂಭೀರ. ಶ್ರೀರಾಮನು ಸಮುದ್ರದಂತೆ ಗಂಭೀರವಾಗಿದ್ದಾನೆ. ಇಲ್ಲಿ ಅಲಂಕಾರಸ್ಯ ನಾಮ ಉಪಮಾಲಂಕಾರ. ಇದು 1 ಮಾರ್ಕ್ ಸಿಗುತ್ತೆ ಇಷ್ಟು ಬರೆದರು. ಆಮೇಲೆ ಲಕ್ಷಣಂ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ ಅಂತ ಬರಿಬೇಕು. ಆಮೇಲೆ ಅಸ್ಮಿನ್ ವಾಕ್ಯೆ ಶ್ರೀರಾಮ ಉಪಮೇಯ ಸಮುದ್ರ ಉಪಮಾನಂ ಇವ ಉಪಮಾವಾಚಕ ಗಾಂಭೀರ್ಯಂ ಅಥವಾ ಗಂಭೀರತಾ ಅನ್ನೋದು ಸಾಧಾರಣ ಧರ್ಮ. ಇಷ್ಟು ಬರಿಬೇಕು. ಸೈಂಧವಂ ಮಾನಯ ಅಲಂಕಾರಸ್ಯ ನಾಮ ಶ್ಲೇಷಾಲಂಕಾರ. ಇದು ಶ್ಲೇಷಾಲಂಕಾರ. ಲಕ್ಷಣಂ ಅನೇಕಾರ್ಥ ಶಬ್ದವಿನ್ಯಾಸ ಶ್ಲೇಷಃ ಅಂತ ಬರಿಬೇಕು. ಸಮನ್ವಯ ಅತ್ರ ಸೈಂಧವ ಇತಿ ಪದಸ್ಯ ಅರ್ಥದ್ವಯಂ ಭವತಿ ಲವಣಂ ತಥಾ ಅಶ್ವಃ ಇತಿ ಅರ್ಥದ್ವಯಂ ಭವತಿ ಅತಃ ಶ್ಲೇಷಃ. ಸೈಂಧವ ಅನ್ನೋದಕ್ಕೆ 2 ಅರ್ಥ ಇದೆ, ಆದ್ದರಿಂದ ಇದು ಶ್ಲೇಷಾಲಂಕಾರ. ಒಂದು ಲವಣಂ ಉಪ್ಪು ಅಂತ, ಇನ್ನೊಂದು ಅಶ್ವಃ ಕುದುರೆ ಅಂತ 2 ಅರ್ಥ ಇದೆ. ಆಮೇಲೆ ಇದು ಛಂದಸ್ಸು. ಮನೀಷಿಣಃ ಸಂತಿ ನತೇ ಹಿತೈಷಿಣಃ. ನೋಡಿ 12 ಅಕ್ಷರ ಇದೆ. ದ್ವಾದಶ ಅಕ್ಷರ 12 ಅಕ್ಷರ ಇದ್ದರೆ ವಂಶಸ್ಥಂ. ಯಾವಾಗಲೂ ಅಕ್ಷರವನ್ನು ನೀವು ಕೌಂಟ್ ಮಾಡಿ ವೃತ್ತ ಅಂತ ಹೇಳ್ಬೋದು. ಛಂದೋನಾಮ ವಂಶಸ್ಥಂ. ಇಲ್ಲಿ ಲಘು ಗುರು ಹಾಕಬೇಕು. ಮ ಹ್ರಸ್ವಸ್ವರ ಇದೆ, ಲಘು. ನೀ ದೀರ್ಘ ಇದೆ, ಆಮೇಲೆ ಗುರು. ಶಿ ಹ್ರಸ್ವ ಇದೆ, ಲಘು. ನಹ ವಿಸರ್ಗ ಇದೆ, ಗುರು. ಆಮೇಲೆ ಸಂತಿ ಹೇಳುವಲ್ಲಿ ಅನುಸ್ವಾರ ಇರೋದ್ರಿಂದ ಗುರು ಬಂತು. ತಿ ಹೇಳುವಲ್ಲಿ ಹ್ರಸ್ವಸ್ವರ ಇದೆ, ಲಘು. ನ ಹ್ರಸ್ವಸ್ವರ ಸೇರಿಕೊಂಡಿದೆ, ನ. ತೇ ಎ ಓ ಯಾವಾಗಲೂ ಗುರು. ಆಮೇಲೆ ಹಿ ಹ್ರಸ್ವಸ್ವರ ಸೇರಿಕೊಂಡಿರೋದು. ತೈ ಅಂದರೆ ಇದು ವೃದ್ಧ್ಯಕ್ಷರ ಅಂದರೆ ಐ ಇದ್ದರೆ ಯಾವಾಗಲೂ ಗುರು. ಆಮೇಲೆ ಶಿ ಹೇಳುವಲ್ಲಿ ಹ್ರಸ್ವಸ್ವರ ಸೇರಿಕೊಂಡಿದೆ, ನಹ ವಿಸರ್ಗ ಸೇರಿಕೊಂಡಿದೆ, ಗುರು. ಜ ತ ಜರ ಬರುತ್ತೆ. 3 ಅಕ್ಷರಗಳಿಗೆ ಡಿವೈಡ್ ಮಾಡಿ ಗಣದ ಹೆಸರನ್ನು ಬರೆದಾಗ ಜ ತ ಜರ ಬರುತ್ತೆ. ಇದನ್ನು ಮೇಲೆ ಬರಿಬೇಕು. ವಂಶಸ್ಥಂ ಛಂದೋನಾಮ ಅಥವಾ ಇದು ವೃತ್ತಸ್ಯ ನಾಮ ವಂಶಸ್ಥಂ ಅಂತ ಬರಿಬೇಕು. ವಂಶಸ್ಥಂ. ಲಕ್ಷಣಮು ಜತೌತು ವಂಶಸ್ಥಂ ಉದೀರಿತಂ ಜರವು ಅಂತ ಬರಿಬೋದು. ಗೊತ್ತಿಲ್ಲದೆ ಇರೋವರು ಅತ್ರ ಪ್ರತಿಪಾದೆ ದ್ವಾದಶ ಅಕ್ಷರಾಣಿ ಭವಂತಿ ಜ ತ ಜರ ಗಣಾಃ ಚ ಭವಂತಿ ಅಂತ ಬರಿಬೇಕು. ಆಮೇಲೆ ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ ಶ್ಲೋಕ ಗೊತ್ತಿದೆ ನಿಮಗೆ, ಅದನ್ನು ಬರಿಬೇಕು. ಶ್ಲೋಕಂ ಪುರೇತ. ನೋಡಿ 8 ಶ್ಲೋಕ ಇರೋದು ಇಡೀ ಪುಸ್ತಕದಲ್ಲಿ. ಅದು 8 ಶ್ಲೋಕವನ್ನು ಕಲಿತ್ರೆ ನಿಮಗೆ 4 ಅಂಕಗಳು ಖಂಡಿತ ಸಿಗುತ್ತೆ. ಅಂದರೆ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರಿಬೇಕು. ಬರೆದು ಪ್ರಾಕ್ಟೀಸ್ ಮಾಡಿ. ದಶವಾಕ್ಯೈ ಉತ್ತರಂ ಕರ್ನಾಟಕ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ಲಿಖತ. 10 ವಾಕ್ಯಗಳಲ್ಲಿ ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಬರಿಬೇಕು. ಚೆನ್ನಮ್ಮ ರಾಜರಾಮಯೋ ಸಂಭಾಷಣಂ ಲಿಖತ. ಹನುಮತಃ ಜನನಂ ಬಾಲ್ಯವೃತ್ತಾಂತಂಚ ಪದ್ಯಾನುಗುಣಂ ಲಿಖತ. ಆರೋಗ್ಯ ಸೂತ್ರಾಣಿ ಸಂಗ್ರಹ್ಯ ಲಿಖತ ಅಥವಾ ಧ್ರುವ ಕಥಾಂ ಸಂಗ್ರಹ್ಯ ಲಿಖತ. ಆಮೇಲೆ ಅನುಚ್ಛೇದ ಅಂದರೆ ಒಂದು ಪ್ಯಾಸೇಜ್ ಕೊಡ್ತಾರೆ, ಅದನ್ನು ನಾವು ಓದಿಕೊಂಡು ಕೆಳಗಡೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಇಲ್ಲೇ ಇರುತ್ತೆ ಹುಡುಕಿ ಬರೆಯಬೇಕು. ನೆಕ್ಸ್ಟ್ ಪತ್ರಂ ಲಿಖತ. ಶಿವಮೊಗ್ಗ ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲೆಯ ಛಾತ್ರಃ ಅಥವಾ ಛಾತ್ರಾ ಇತಿ ಮತ್ವಾ ಮಾತುಲಸ್ಯ ವಿವಾಹೇ ಭಾಗಂ ಗ್ರಹೀತುಂ ದಿನದ್ವಯಂ ವಿರಾಮಂ ಪ್ರಾಪ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ಇದು ವಿರಾಮಪತ್ರ. ನೀವು ಶಿವಮೊಗ್ಗ ಜಿಲ್ಲೆಯ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೀರಾ ಅಂತ ತಿಳ್ಕೊಂಡು ನಿಮ್ಮ ಮಾತುಲ ಅಂದರೆ ಮಾವನ ವಿವಾಹ ಇದೆ, ಮದುವೆ ಇದೆ ಅಂತ ಅದರಲ್ಲಿ ಬನ್ನಿ ಅಂತ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರಜೆ ಬೇಕು ಅಂತ 3 ದಿವಸಗಳ ರಜೆ ಬೇಕು ಅಂತ. ದಿನತ್ರಯಂ ಅಂದರೆ 3 ದಿವಸ ರಜೆ ಬೇಕು ಅಂತ ನಿಮ್ಮ HMಗೆ ಪತ್ರವನ್ನು ವಿರಾಮ ಪತ್ರವನ್ನು ಲೀವ್ ಲೆಟ್ರನ್ನು ಬರೀಬೇಕು. ಅಥವಾ ಕುಶಲ ಸಮಾಚಾರಂ ನಿವೇದ್ಯ ಮಿತ್ರಂ ಪ್ರತಿ ಪತ್ರಂ ಲಿಖತ.
ಕುಶಲ ಸಮಾಚಾರವನ್ನು ಅಂದರೆ ಆರೋಗ್ಯ ವಿಷಯವನ್ನು ಹೇಳ್ತಾ ಹೇಳಿಕೊಂಡು ನಿಮ್ಮ ಫ್ರೆಂಡಿಗೆ ಪತ್ರ ಬರೀಬೇಕು. ದಶವಾಕ್ಯೈ ಪ್ರಬಂಧ ಪರಿಸರ ಸಂರಕ್ಷಣಂ ಅಥವಾ ಗಣರಾಜ್ಯೋತ್ಸವ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ಬರೀಬೇಕು. 5 ಅಂಕಗಳು. ಇಲ್ಲಿಗೆ ಈ 2 ಪತ್ರಿಕೆಗಳು ಮುಕ್ತಾಯವಾಗಿವೆ. ಇನ್ನು ಮುಂದೆ ನಾನು ಮುಂದಿನ ವಾರ ಇನ್ನೊಂದು 2 ಪತ್ರಿಕೆಗಳನ್ನು ಮಾಡೆಲ್ ಪೇಪರ್ಸನ್ನು ಉತ್ತರ ಸಹಿತ ಹಾಕ್ತೀನಿ. ತಾವೆಲ್ಲ ನೋಡಿ. ಎಲ್ಲ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಧನ್ಯವಾದಗಳು. ಇವಾಗ 1000ಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿದ್ದಾರೆ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರೂ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ನೋಡಿ, ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆಯಿರಿ. ಅದಕ್ಕಿಂತ ಸಂತೋಷ ಇನ್ನೇನೂ ಇಲ್ಲ. ಎಲ್ಲರೂ ಸಹ ಒಳ್ಳೆಯದಾಗಲಿ.